ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯಗಳು. ಮಕ್ಕಳೇ, ನಾವಿವತ್ತು 8ನೇ ತರಗತಿಯ ಒಂದು ಗದ್ಯವಾದಂತಹ ಹೊಸಗನ್ನಡದ ಒಂದು ಅರುಣೋದಯದ ಮುಂಗೋಡಿ ಅಂತ ಕರೆಸಿಕೊಳ್ಳತಕ್ಕಂತಹ ಮುದ್ದಣ್ಣ ಕವಿ ಬರೆದಿರ್ತಕ್ಕಂತಹ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯದ 2ನೇ ಅವಧಿಯ ಒಂದು ಗದ್ಯ ಭಾಗವನ್ನು ನೋಡೋಣ. ಮಕ್ಕಳೇ, ನಾವು ಹಿಂದಿನ ಅವಧಿಯಲ್ಲಿ ಏನೇನನ್ನ ತಿಳ್ಕೊಂಡಿದ್ವಿ ಅನ್ನೋದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ತಾ ಮುಂದೆ ಹೋಗೋಣ. ಮಕ್ಕಳೇ, ನಾವು ಹಿಂದಿನ ಅವಧಿಯಲ್ಲಿ ಈ ಒಂದು ಕನ್ನಡ ಸಾಹಿತ್ಯ ಬೆಳೆದು ಬಂದಂತಹ ರೀತಿಯನ್ನ ಸಂಕ್ಷಿಪ್ತವಾಗಿ ನೋಡಿದ್ವಿ. ಹಾಗೆ ಹೊಸಗನ್ನಡ ಸಾಹಿತ್ಯ ಬೆಳೆದು ಬಂದಂಥದ್ದು, ಹಾಗೆ ಹೊಸಗನ್ನಡ ಸಾಹಿತ್ಯದ ಒಂದು ಹೊಸಗನ್ನಡ ಅರುಣೋದಯದ ಮುಂಗೋಳಿ ಅಂತ ಕರೆಸಿಕೊಳ್ಳತಕ್ಕಂತಹ ಮುದ್ದಣ್ಣ ಕವಿಯ ಒಂದು ಪರಿಚಯವನ್ನು ಮಾಡ್ಕೊಂಡಿದ್ವಿ. ಮುದ್ದಣ್ಣ ಕವಿ 1870ರಲ್ಲಿ ಜನವರಿ 24ರಂದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರ್ತಕ್ಕಂಥ ನಂದಳಿಕೆ ಗ್ರಾಮದಲ್ಲಿ ಜನಿಸಿದ್ರು. ಈತನ ತಂದೆ ತಿಮ್ಮಪ್ಪಯ್ಯ, ತಾಯಿ ಮಹಾಲಕ್ಷ್ಮಮ್ಮ, ಈ ದಂಪತಿಗಳ ಮಗ ಅನ್ನೋದನ್ನು ನೋಡಿದ್ವಿ. ಈತನ ಮೊದಲ ಹೆಸರು ಲಕ್ಷ್ಮೀನಾರಾಯಣಪ್ಪ ಅಂತ ಹೇಳಿ ಈತನ ನಿಜನಾಮ. ಆದರೆ ಇವರ ತಾಯಿ ಈತನನ್ನ ಪ್ರೀತಿಯಿಂದ ಮುದ್ದಣ್ಣ ಅಂತ ಹೇಳಿ ಕರೀತಾ ಇದ್ರು. ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಓದುಗರು ಕೂಡ ಈತನನ್ನ ಮೆಚ್ಚಿಕೊಂಡಂತ ಎಲ್ಲರೂ ಪ್ರೀತಿಯಿಂದ ಮುದ್ದಣ್ಣ ಅಂತಲೇ ಕರ್ಕೊಂಡು ಬಂದ್ರು ಅನ್ನುವಂಥದ್ದು. ಮಕ್ಕಳೇ, ಈತ ಅನೇಕ ಮಹಾಕಾವ್ಯಗಳನ್ನು ರಚಿಸಿದ್ದ ಅಂತ ಹೇಳಿ ನೋಡಿದ್ವಿ. ಅದರಲ್ಲಿ ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ, ಯಕ್ಷಗಾನ ಪ್ರಸಂಗ, ಹಾಗೆ ಶ್ರೀರಾಮ ಪಟ್ಟಾಭಿಷೇಕ, ಶ್ರೀರಾಮಶ್ವಮೇಧಂ, ಅದ್ಭುತ ರಾಮಾಯಣ, ಹೀಗೆ ಅನೇಕ ಮಹಾಕಾವ್ಯಗಳನ್ನು ರಚಿಸಿದ್ದು ಆತ. ಮುದ್ದಣ್ಣ ಕವಿ ಅಲ್ಪಾಯುಷಿಯಾಗಿದ್ದು ಕೂಡ ಇಷ್ಟೊಂದು ಮಹಾಕಾವ್ಯಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಎಲ್ಲರೂ ಅಂದರೆ ಸಾಕ್ಷಿಯಾಗುವಂತೆ ಚಿರಕಾಲ ಉಳ್ಕೊಂಡಂತಹ ಮಹಾನ್ ಕವಿ ಅನ್ನೋದನ್ನ ನಾವು ಪರಿಚಯ ಮಾಡ್ಕೊಂಡಿದ್ವಿ ನಮ್ಮ ಮಕ್ಕಳೇ. ಇಷ್ಟು ಕವಿಯ ಪರಿಚಯವನ್ನು ನಾವು ಮುದ್ದಣ್ಣ ಕವಿಯನ್ನು ನಿನ್ನೆ ನೋಡಿದ್ವಿ ಮಕ್ಕಳ ಭಾವಚಿತ್ರದಲ್ಲಿ. ಇನ್ನೊಮ್ಮೆ ತೋರಿಸ್ತಿದ್ದೀನಿ. ಈತ ಮುದ್ದಣ್ಣ ಕವಿ ನೋಡಿದ್ರ, ಕಾಣಿಸ್ತಾ ಇದೆಯಾ? ಮುದ್ದಣ್ಣ ಕವಿ ಈತನೇ ಹೊಸಗನ್ನಡ ಅರುಣೋದಯದ ಮುಂಗೋಳಿ ಅಂತ ಹೇಳಿ ಕನ್ನಡ ಸಾಹಿತ್ಯದಲ್ಲಿ ಎಲ್ಲರ ಒಂದು ಪ್ರೀತಿಗೆ ಭಾಜನರಾಗಿದ್ದಾರೆ. ಇನ್ನ ಈ ಒಂದು ಗದ್ಯದ ಆಶಯ ಭಾವವನ್ನು ನೋಡಿದ್ವಿ. ಎಷ್ಟೇ ಕಿತ್ತು ತಿನ್ನುವ ಬಡತನ ಇದ್ರೂ ಕೂಡ ತಮ್ಮ ಜೀವನದಲ್ಲಿ ಹಾಸ್ಯವನ್ನೇ ಒಂದು ಜೀವನವನ್ನಾಗಿಸಿಕೊಂಡು ನಗುವನ್ನು ಇಟ್ಕೊಂಡು ಪತ್ನಿಯೊಂದಿಗೆ ಪ್ರೀತಿಯಿಂದ ಸಂವಾದದಲ್ಲಿ ತೊಡ್ಕೊಂಡಿದ್ದಂಥ ಜೀವನದ ಎಲ್ಲ ಕಷ್ಟಗಳನ್ನು ಮರೆಯುವಂತೆ ಈತ ಬದುಕ್ತಾ ಇದ್ದ ಅನ್ನುವಂಥದ್ದು. ಆದರೂ ಕೂಡ ಆತರ ಜೀವನದಲ್ಲಿದ್ದಂತಹ ಅಂದಿನ ಕವಿಗಳ ಒಂದು ದಾರಿದ್ರ್ಯ, ಬಡತನ ಇತ್ತಲ್ಲ, ಅದನ್ನು ಪರೋಕ್ಷವಾಗಿ ಮುದ್ದಣ್ಣ ಸಾಹಿತ್ಯದಲ್ಲಿ ಹೊರನೋಟಕ್ಕೆ ಇದು ಒಂದು ರೀತಿ ಕುತೂಹಲಕಾರಿಯಾಗಿ ಹಾಸ್ಯಮಯವಾಗಿ ಕಂಡರೂ ಕೂಡ ಒಳಗಡೆ ಒಂದು ದಾರುಣ ಕಥೆಯ ಒಂದು ದಾರುಣ ವ್ಯಥೆಯ ಒಂದು ಕತೆ ಅಡಗಿಕೊಂಡಿದೆ ಅನ್ನೋದನ್ನು, ಅದರಲ್ಲೂ ಇದರಲ್ಲಿ ಕರುಣಾರಸ ಉಕ್ಕಿ ಹರಿಯುವಂಥದ್ದನ್ನು, ಅಂತರ್ಗತವಾಗಿರುವಂಥದ್ದನ್ನು ನಾವಿಲ್ಲಿ ಸಪ್ತಾಕ್ಷರಿ ಮಂತ್ರ ಅನ್ನತಕ್ಕಂಥ ಗದ್ಯದಲ್ಲಿ ಕಾಣ್ಬೋದು ಮಕ್ಕಳೇ. ಇದು ಈ ಗದ್ಯದ ಒಂದು ಆಶಯವನ್ನು ಇಟ್ಕೊಂಡು ಇನ್ನು ಪೂರ್ವಕತೆಯಲ್ಲಿ ನೋಡಿದ್ವಿ. ಶ್ರೀರಾಮ ರಾವಣನನ್ನ ಸಂಹಾರ ಮಾಡಿ ಆತನಿಗೆ ಬ್ರಹ್ಮಹತ್ಯೆ ದೋಷ ಬಂದಿದೆ ಅಂತ ಹೇಳಿ ಅಗಸ್ತ್ಯ ಮುನಿಗಳಿಂದ ತಿಳ್ಕೊಂಡಂತಹ ಶ್ರೀರಾಮ ದುಃಖಿತನಾದಾಗ ಅಗಸ್ತ್ಯ ಮುನಿಗಳು ಆತನಿಗೆ ಸಮಾಧಾನ ಪಡಿಸ್ತಾರೆ. ಅಯ್ಯೋ, ಪಾಪಿಗಳ ಪಾಪನಾಶ ಮಾಡಬಲ್ಲ ನಿನಗೆಂತಹ ಪಾಪವಯ್ಯ, ದುಷ್ಟ ಸಂಹಾರಕ್ಕಾಗಿ ದರೆಗಿಳಿದು ನಿನ್ನ ಕರ್ತವ್ಯವನ್ನು ಮಾಡಿರುವ ನೀನು ಅಂಜಬೇಕಿಲ್ಲ ಅಂತ ಸಮಾಧಾನ ಪಡಿಸಿದ್ರು ಕೂಡ ಶ್ರೀರಾಮ ಅದಕ್ಕೋಸ್ಕರ ಏನಾದರೂ ಮಾಡಬೇಕು ಅಂದಾಗ ಅಶ್ವಮೇಧ ಯಾಗವನ್ನು ಮಾಡಿದರೆ ಬ್ರಹ್ಮ ಹತ್ಯೆ ದೋಷ ಕಳೆಯುತ್ತೆ ಅಂದಾಗ ಶ್ರೀರಾಮ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಆ ಯಾಗವನ್ನು ಮಾಡಿಬಿಟ್ಟು ಆ ಕುದುರೆ ತುರಂಗವನ್ನು, ಯಜ್ಞದ ತುರಂಗವನ್ನು, ಅದರ ಹಿಂದೆ ಮುಂದಾಳತ್ವದಲ್ಲಿ ಶತ್ರುಘ್ನ, ಜಾಂಬವ, ಹನುಮಂತ, ಸುಗ್ರೀವಾದಿ, ಕಪಿವೀರನನ್ನ ಆ ಅಯೋಧ್ಯೆಯ ಒಂದು ಸೈನ್ಯ ಆ ಯಜ್ಞದ ಕುದುರೆ ಹಿಂದೆ ಹೊರಡುತ್ತೆ. ಅದು ನಾನಾ ಕಡೆ ಕುದುರೆ ಹೋದಂಥ ರಾಜ್ಯಗಳಿಗೆ ಹೋದಂಥ ಸಂದರ್ಭದಲ್ಲಿ ಅನೇಕರು ಇದು ರಾಮನ ಕುದುರೆ ಅಂತ ಹೇಳಿ ಗೊತ್ತಾದಾಗ ಆತನಿಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಶರಣಾಗ್ತಾರೆ. ಇನ್ನು ಕೆಲವರು ಅದನ್ನು ಕಟ್ಟಿ ಹಾಕಿ ಆ ರಾಮನ ಸೈನ್ಯದ ಜೊತೆಗೆ ಯುದ್ಧವನ್ನು ಮಾಡಿ ಸೋತು ಮತ್ತೆ ಶರಣಾಗಿ ಕುದುರೆಯ ಬೆಂಗಾವಲಿಗೆ ಹೋಗ್ತಾ ಇರ್ತಾರೆ. ಹೀಗೆ ಒಂದು ದಿನ ಚಳಿಗಾಲದ ಒಂದು ದಿನ ಅರಣ್ಯಕಂಬೆಯ ಆಶ್ರಮಕ್ಕೆ ರಾಘವನ ಯಜ್ಞದ ಕುದುರೆ ಅಂದರೆ ರಘುವಂಶದಲ್ಲಿ ಹುಟ್ಟಿದಂಥ ಶ್ರೀರಾಮನ ಯಜ್ಞದ ಕುದುರೆ, ತುರಂಗ ಅಂದರೆ ಕುದುರೆ, ಅರಣ್ಯಕ ಎಂಬ ಮುನಿಯ ಆಶ್ರಮ, ತಪಸ್ವಿಯ ಪುಣ್ಯ ಆಶ್ರಮದ ಒಳಗೆ ಪ್ರವೇಶಿಸುತ್ತೆ. ಇದನ್ನು ನೋಡಿದಂತಹ ಶತ್ರುಘ್ನ, ಇನ್ನ ಆತನ ಜೊತೆಗಿದ್ದಂತಹ ಮುಂತಾದವರು ಆ
ಮುನಿಯ ದರ್ಶನ ಮಾಡಬೇಕು, ಇದು ಒಂದು ಪುಣ್ಯಾಶ್ರಮ ಅಂತ ಗೊತ್ತಾಗಿ ಮುನಿಯ ದರ್ಶನಕ್ಕೋಸ್ಕರ ಒಳಗಡೆ ಬಂದು ಆ ಮುನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಆಗ ಅರಣ್ಯಕ ಮುನಿಯು ತಾವಾಗಿಯೇ ಬಂದಂತಹ ಅವರನ್ನು ಗೌರವಿಸಿಬಿಟ್ಟು ಅವರು ಎಲ್ಲರನ್ನು ಆತಿಥ್ಯದಿಂದ ಕಂಡು ಅವರನ್ನು ಸತ್ಕರಿಸಿ ಶ್ರೀರಾಮನ ಒಂದು ಸತ್ಕತೆಯನ್ನು ಹೇಳ್ತಾ ವಿನೋದದಲ್ಲಿ ಸಂಭ್ರಮದಲ್ಲಿ ಖುಷಿಯಲ್ಲಿ ತೊಡಕೊಂಡು ಮಾತುಕತೆಯಲ್ಲಿ ವಿನೋದ ಗೋಷ್ಠಿಗಳು ಅಂದರೆ ಸಂಭ್ರಮದ ಶ್ರೀರಾಮನ ಸತ್ಕತೆಯಲ್ಲಿ ಸಂಭ್ರಮದ ಮಾತುಕತೆಯಲ್ಲಿ ಸಂಭಾಷಣೆಯಲ್ಲಿ ತೊಡಗಿಕೊಂಡ್ರು ಅನ್ನೋದನ್ನು ನಾವು ಹಿಂದಿನ ಅವಧಿಯಲ್ಲಿ ಇಷ್ಟನ್ನು ನೋಡಿದ್ವಿ ಅಲ್ವಾ ಮಕ್ಕಳೇ? ನೆನಪಾಯ್ತಾ ಇಷ್ಟು? ಇನ್ನು ಇವತ್ತಿನ ಒಂದು ಅವಧಿಯಲ್ಲಿ ನಾವು ಈ ರೀತಿ ಮುದ್ದಣ್ಣ ತನ್ನ ಹೆಂಡತಿ ಮನೋರಮೆ, ಅದರಲ್ಲಿ ನಿಜನಾಮ ಆಗ ಮುದ್ದಣ್ಣನ ಹೆಂಡತಿ ಹೆಸರು ಕಮಲಬಾಯಿ ಅಂತೇಳಿ ಇಲ್ಲಿ ಕವಿ ಇಲ್ಲಿ ಮನೋರಮೆ ಅನ್ನತಕ್ಕಂಥ ಹೆಸರಿನಿಂದ ಕರೆದಿರುವಂಥದ್ದು. ಆಗ ಮುದ್ದಣ್ಣ ತನ್ನ ಹೆಂಡತಿ ಮನೋರಮೆಗೆ ಈ ಕಥೆಯನ್ನು ಹೇಳುತ್ತಿದ್ದಂಥ ಸಂದರ್ಭದಲ್ಲಿ ಆಗ ಮನೋರಮೆಗೆ ಒಂದು ಸಂದೇಹ ಬರುತ್ತೆ. ಅದು ಏನು ಅನ್ನೋದನ್ನು ನೋಡೋಣ. ಹಾಗೆ ಆ ಒಂದು ಮನೋರಮೆಗೆ ಬಂದಂತಹ ಸಂದೇಹವನ್ನು ಮುದ್ದಣ್ಣ ಕವಿ ಹೇಗೆ ಪರಿಹರಿಸಿದ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಗೊತ್ತಾಯ್ತಲ್ಲ ಇವತ್ತಿನ ಒಂದು ಅವಧಿಯಲ್ಲಿ ನೋಡ್ಕೊಳ್ಳಿ ಮಕ್ಕಳೇ. ಈಗ ಈ ರೀತಿ ಶತ್ರುಘ್ನ ಇನ್ನಿತರ ಸೈನಿಕರು ಅವ್ರ ಜೊತೆಗೆ ಬಂದಂಥ ಎಲ್ಲರೂ ಅರಣ್ಯಕ ಮುನಿಯ ಒಂದು ಸತ್ಕಾರವನ್ನು ಸ್ವೀಕರಿಸಿ ಶ್ರೀರಾಮನ ಒಂದು ಸತ್ಕತೆಯನ್ನು ಸಂಭ್ರಮದಿಂದ ಮಾತುಕತೆ ಆಡ್ತಾ ಕೂತ್ಕೊಂಡಿದ್ರು ಅಂತ ಮುದ್ದಣ್ಣ ಹೇಳಿದ ತಕ್ಷಣ ಮನೋರಮೆಗೆ ಒಂದು ಸಂದೇಹ ಬರುತ್ತೆ. ಆಗ ಮನೋರಮೆ ಏನು ಕೇಳ್ತಾಳೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಮಕ್ಕಳೇ. ಮನೋರಮೆ ಎನ್ನ ಚೆನ್ನೀಗ ಆತಿಥ್ಯಮೆಂದೊಡೆ ಬರಿದೆ ಬಾಯಿ ಉಪಚಾರಮೇ ಅಂದ್ರು. ತನ್ನ ಪತಿ ಕೇಳ್ತಾ ಇದ್ದಾಳೆ ಎನ್ನ ಚೆನ್ನಿಗ. ಚೆನ್ನಿಗ ಅಂದರೆ ಮಕ್ಕಳೇ ಚೆಲುವ ಅಂತ. ಚೆನ್ನಿಗ ಅಂದರೆ ಚೆಲುವ, ಗಂಡನನ್ನ ಪ್ರೀತಿಯಿಂದ ಚೆಲುವ ಅಂತ ಕರೀತಿದ್ದಾಳೆ. ಎನ್ನ ಚೆಲುವ ಆತಿಥ್ಯಮೆಂದೊಡೆ ಬರಿದೆ ಬಾಯಿ ಉಪಚಾರಮೇ. ಆತಿಥ್ಯ ಅಂದೆಲ್ಲ ಬಂದವರಿಗೆ ಭಾಳಷ್ಟು ಆತಿಥ್ಯ ಮಾಡಿದ ಅರಣ್ಯಕ ಮುನಿ ಎಂದೆಲ್ಲ ಅದೇನು ಆತಿಥ್ಯ ಅಂದ್ರೆ ಏನು? ಬರೀ ಬಾಯಿ ಉಪಚಾರ ಅಂದರೆ ಬರೀ ಬಾಯಿಯಲ್ಲಿ ಆತಿಥ್ಯ ಮಾಡಿದ್ರೆ, ಬಾಯಿಯಲ್ಲಿ ಆತಿಥ್ಯ ಮಾಡೋದು ಅಂದ್ರೆ ಮಕ್ಕಳು ಬರ್ರಿ ಕೂತ್ಕೊಳ್ಳಿ ನೀರು ಕುಡಿತೀರಾ ಅಂತ ಕೇಳ್ತೀವಲ್ಲ ನಾವು, ಇದು ಬಾಯಿ ಉಪಚಾರ. ಹಾಗೆ ಊಟ ಮಾಡ್ತೀರಾ ನೀರು ಕುಡಿತೀರಾ ಅಂತ ಕೇಳ್ತೀವಲ್ಲ, ಹಾಗೆ ಬರೀ ಬಾಯಲ್ಲಿ ಉಪಚಾರ ಮಾಡಿದ್ರ ಆತಿಥ್ಯ ಅಂದ್ರೆ ಏನು? ಬರೀ ಬಾಯಲ್ಲಿ ಉಪಚಾರ ಮಾಡಿದ್ರಾ ಅಂತ ಪ್ರಶ್ನೆ ಮಾಡಿದ್ರು. ಯಾರೋ ಮನೋರಮೆ ಮುದ್ದಣ್ಣನಿಗೆ. ಅದಕ್ಕೆ ಮುದ್ದಣ್ಣ ಅಲ್ಲ, ಅಲ್ತಲ್ತೋ ಬಾಯಿ ಉಪಚಾರ ಮಲ್ತೋ ಬಂದರಿಗೆ ಕೈಗೆ ಕಾಲ್ಗೆ ನೀರಿಟ್ಟು ಕುಳ್ಳಿರಿಸಿ ಸವಿಗೂಳನ್ನಿಕ್ಕಿ ಹೂವಿನ ಸಿಂಗರಿಸಿ ಬಾವನ್ನ ದಿನ ಸೊಗಸುಗೈದು ಒಡನಿದ್ದು ನುಡಿದು ನಡೆದು ಮನ್ನಿಪ್ಪುದು ಅಂತ ಹೇಳ್ದ. ಅಂದರೆ ಹಲ್ತಲ್ತು ಅಂದರೆ ಅಲ್ಲ ಅಲ್ಲ, ಹಲ್ತಲ್ತು ನೋಡಿ ಮಕ್ಕಳು, ಹಲ್ತಲ್ತು ಅಂದರೆ ಅಲ್ಲ 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 ಅಲ್ಲ. ನೀನು ಹೇಳಿದಂಗೆ ಬರೀ ಬಾಯುಪಚಾರ ಅಲ್ಲ, ಇದು ಬಾಯುಪಚಾರ ಬಂತು. ಇದು ಬರೀ ಬಾಯುಪಚಾರ ಅಲ್ಲ, ಬಂದವರಿಗೆ ಕೈಗಳಿಗೆ ಕಾಲುಗಳಿಗೆ ನೀರನ್ನು ಕೊಟ್ಟರು. ಮೊದಲು ತೊಳ್ಕೊಳ್ಳೋದಕ್ಕೆ ಹಿಂದಿನ ಒಂದು ಕಾಲದಲ್ಲಿ ನಮ್ಮ ಸಂಪ್ರದಾಯದಂತೆ ಮೊದಲು ಮನೆಯಲ್ಲಿ ಬಂದ ತಕ್ಷಣ ನಾವು ಏನು ಕೊಡ್ತಾ ಇದ್ವಿ ಮಕ್ಕಳೇ? ಹೊರಗಡೆ ಬಿಂದಿಗೆಯಲ್ಲಿ ನೀರನ್ನು ಕೊಡ್ತಾ ಇದ್ವಿ. ಅವರು ಕೈ ಕಾಲುಗಳಿಗೆ ತೊಳ್ಕೊಳ್ಳೋದಕ್ಕೆ ನೀರು. ಹಾಗೆ ಅವರಿಗೆ ನೀರನ್ನು ಕೊಟ್ಟು ಆಮೇಲೆ ಒಳಗೆ ಬಂದ ಮೇಲೆ ಅವರನ್ನು ಕುಳ್ಳಿರಿಸಿ ಕೂರಿಸಿಬಿಟ್ಟು ಸವಿಗೂಳನ್ನಿಕ್ಕಿ, ಸವಿಯಾದ ಪ್ಲಸ್ ಕೂಳು, ಸವಿಗೂಳು ಅಂತೀವಲ್ಲ ಮಕ್ಕಳೇ. ಸವಿಗೂಳು ಅಂದರೆ ರುಚಿಯಾದ ಅಡುಗೆ, ರುಚಿಯಾದ ಊಟ ಅಂತ. ಇಲ್ಲಿ ಸವಿಗೂಳು ರುಚಿಯಾದ ಅನ್ನ, ರುಚಿಯಾದ ಊಟ ಅಥವಾ ರುಚಿಯಾದ ಅನ್ನ ನೋಡಿ ಮಕ್ಕಳಿಗೆ. ಕೂಳು ಸವಿ ಪ್ಲಸ್ ಕೂಳ್, ಸವಿಗೂಳು. ಸವಿ ಅಂದರೆ ಸವಿಯಾದ ರುಚಿಯಾದ, ಕೂಳು ಅಂದರೆ ಮಕ್ಕಳೇ ಅನ್ನ ಅನ್ನೋ ಅರ್ಥದಲ್ಲಿ ಇದೆ. ಆದರೆ ನಾವು ಈ ಪದವನ್ನು ಈಗ ಏನು ಮಾಡ್ತೀವಿ? ಬೈಯೋದಕ್ಕೋಸ್ಕರ ಬಳಸ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ನೀನು ಕೂಳು ತಿಂದ, ನಿನಗೆ ಕೂಳೊಂದು ದಂಡ ಅಂತ ಬೈತಿರ್ತೀವಿ. ಸೋಂಬೇರಿಗಳಿಗೆ, ಮನೆಯಲ್ಲಿ ಕೆಲಸ ಮಾಡದೇ ಇರೋರಿಗೆ ಏನು ಹೇಳ್ತೀವಿ? ನಿನಗೆ ಕೂಳೊಂದು ದಂಡ, ಕೂಳು ತಿನ್ನೋವು ಅಂತ ಬೈಗುಳಕ್ಕೆ ಉಪಯೋಗಿಸ್ತೀವಿ ಮಕ್ಕಳೇ. ಆಮೇಲೆ ಇಲ್ಲಿ ನೋಡಿ, ಸತ್ತವರಿಗೆ 3 ದಿನಕ್ಕೆ ಅಥವಾ ತಿಥಿಗೆ ಇಡುವಂಥ ಅನ್ನವನ್ನು ಕೂಳು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಬೇರೆ ಬೇರೆ ಅರ್ಥವನ್ನು ಪಡ್ಕೊಂಡಿರ್ತಕ್ಕಂಥ ಈ ಪದ ಕೂಳು ಅಂದರೆ ಅನ್ನ ಅಂತ ಇರುವಂಥದ್ದು. ನಿಜವಾಗ್ಲೂ ಇರುವಂಥ ಅರ್ಥ ಇದಕ್ಕೆ. ಕೂಳು ಅಂದರೆ ಅನ್ನ. ನಾನೇನು ಹೇಳಿದ್ದೆ ಮಕ್ಕಳೇ? ರ ಮತ್ತು ಳ, ಇದು ರ. ಇವೆರಡರ ಅಕ್ಷರದ ಬಗ್ಗೆ ನಿಮಗೆ ಗೊತ್ತಿದ್ರೆ ಇಡೀ ಪಾಠವನ್ನು ನೀವು ಅರ್ಥ ಬಹಳ
ಉಳ್ಳ. ಇಲ್ಲಿ ಇದನ್ನ ರೇಖೆ ಅಂತಾರೆ, ಇದನ್ನು ಶಕಟ ರೇಖೆ ಅಂತ ಕರೆಯುತ್ತಾರೆ. ಹಾಗೆ ಇಲ್ಲಿ ರುಚಿಯಾದಂತಹ ಅಡುಗೆಯನ್ನ ಊಟವನ್ನ ಅರಣ್ಯಕ ಮುನಿಯವರಿಗೆ ನೀಡಿದ. ಹಾಗೆ ಹೂವಿನ ಸಿಂಗರಿಸಿ, ಹೂವಿನ ಅಂದರೆ ಹೂವಿನಿಂದ, ಪೂ ಉಪಕಾರಕ್ಕೆ ಆಕಾರ ಹಾಕಿ ಹೂವಿನ ಸಿಂಗರಿಸಿ ಅಂದರೆ ಹೂವಿನಿಂದ ಸಿಂಗರಿಸಿ ಬಾವನ್ನ ಸೊಗಸೊಗೈದು. ಬಾವನ್ನ ಅಂದರೆ ಮಕ್ಕಳೇ ಶ್ರೀಗಂಧ ಅಂತ ಇದೆ. ಬಾವನ್ನ ಅಂದರೆ ಶ್ರೀಗಂಧ ಅಂದರೆ ಸುವಾಸನೆ ಭರಿತವಾದಂಥದ್ದು. ಅಲ್ಲಿ ಅವರನ್ನ ಸುವಾಸನೆ ಭರಿತವಾದಂಥ ಶ್ರೀಗಂಧದಿಂದ ಅವರನ್ನೆಲ್ಲ ಸೊಗಸೊಗೈದು ಜೊತೆಗಿದ್ದು ಅವ್ರ ಜೊತೆಗೆ ನಡೆದು ನುಡಿದು ಮಾತನಾಡ್ತಾ ಅವರನ್ನ ಗೌರವಿಸಿದ. ಬರೀ ಬಾಯುಪಚಾರ ಅಲ್ಲ, ಸವಿಯಾದ ಊಟವನ್ನು ಕೊಟ್ಟ, ನೀರನ್ನು ಕೊಟ್ಟ, ಹೂವಿನಿಂದ ಸಿಂಗರಿಸಿದ. ಅವರಿಗೆ ಆ ಶ್ರೀಗಂಧದ ಸುವಾಸನೆ ಭರಿತವಾದಂತಹ ಒಂದು ಆತಿಥ್ಯವನ್ನು ಮಾಡಿ ಸೊಗಸುಗೈದು ಒಡನೆ ಇದ್ದು ನಡೆದು ನುಡಿದು ಮನ್ನಿಸಿದ, ಅವರನ್ನು ಗೌರವಿಸಿದ ಅಂತ. ಅದಕ್ಕೆ ಮನೋರಮೆ ಎಂದು ಅಂತಿರುವುದು ಶತ್ರುಹನ ಸಾವಿರ ಲೆಕ್ಕದಿನ ಇರಿದು ಪಡೆದು ಅರಣ್ಯಕಂ ಕೂಳ್ನೀರಿದ್ದು ಸಮ್ಮನಿಸಿದನೆ. ಮತ್ತೆ ಅವಳಿಗೆ ಪ್ರಶ್ನೆ ಬಂತು, ಮತ್ತೆ ಸಂದೇಹ ಉಂಟಾಯಿತು. ಅವಳಿಗೆ ಮತ್ತೊಂದು ಸಂದೇಹ ಬಂತು. ಅಂತಿರ್ಪುದಂ ಅಂದರೆ ಅದು ಆಗಿರಲಿ, ಆಯಿತು, ಇಷ್ಟೆಲ್ಲ ಮಾಡಿದ್ರ ಆತಿಥ್ಯನ ಅಂತಿರ್ಪುದಂ ಅದು ಆಗಿರಲಿ. ಶತ್ರುಹನ ಸಾವಿರ ಅಂದರೆ ಮಕ್ಕಳಲ್ಲಿ ಸಾವಿರ ಅಂದರೆ ಸಾವಿರ. ಆ ಶತ್ರುಘ್ನ ಸಾವಿರ ಲೆಕ್ಕ ದಿನ ಇರಿದು ಅಂದರೆ ಲೆಕ್ಕವಿರದಷ್ಟು, ಸಾವಿರ ಲೆಕ್ಕವಿರದಷ್ಟು ಪಡೆಗೆ ಅರಣ್ಯಕ. ಪಡೆ ಅಂದರೆ ಮಕ್ಕಳೇ ಸೈನ್ಯ ಅಂತ. ಪಡೆ ಅಂದರೆ ಸೈನ್ಯ. ಆ ಶತ್ರುಘ್ನ ಸಾವಿರ ಲೆಕ್ಕವಿರದಷ್ಟು ಸೈನ್ಯಕ್ಕೆ ಅರಣ್ಯಕ ಮುನಿ ಕೂಳ್ನೀರಿದ್ದು ಸನ್ಮಾನಿಸಿದನೆ. ಅನ್ನ ನೀರನ್ನು ಕೊಟ್ಟು ಸನ್ಮಾನಿಸಿದ್ನ. ಅದು ಹೆಂಗೆ ಸಾಧ್ಯ? ಅವರು ಮುನಿಗಳು ಆಶ್ರಮದಲ್ಲಿರುವಂಥವರು. ಆಶ್ರಮದಲ್ಲಿ ಬರೀ ಏನಿದ್ರು ಮುನಿಗಳು, ತಪಸ್ವಿಗಳು, ಅವರು ಏನಿದ್ರು ಹಣ್ಣು ಹಂಪಲ ತಿಂದುಕೊಂಡು ಇರುವಂಥವ್ರು. ಅಷ್ಟೊಂದು ಜನಕ್ಕೆ ಊಟದ ವ್ಯವಸ್ಥೆ ಹೇಗೆ ಮಾಡಿದರು? ಏನು ಮಾಡೋಕ್ಕಾಯ್ತು ಅವರಿಗೆ? ಅಷ್ಟೊಂದು ಜನಕ್ಕೆ ಊಟ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಸಂದೇಹದಿಂದ ಮನೋರಮೆ ಕೇಳಿದೆ ಮುದ್ದಣ್ಣನನ್ನು. ಅದಕ್ಕೆ ಮುದ್ದಣ್ಣ ಹೇಳಿದ, ಅಪ್ಪುದಪ್ಪುದು ಅನಿಬರನ್ನು ಯಥೇಚ್ಛಂ ಮೃಷ್ಟಾನ್ನ ಭೋಜನದಿ ನಡೆಸಿದಂ ಅಂತ. ಹೌದೌದು, ಅಪ್ಪುದವು ಅಂದರೆ ಹೌದು, ನಾನು ಹೇಳಿದ್ದು ನಿಜ. ಅನಿಬರಮು ಅಂದರೆ ಎಲ್ಲರನ್ನು, ಅಲ್ಲಿ ಬಂದಿದ್ದಂಥ ಸೈನಿಕರು, ಅದ್ರ ಜೊತೆ ಬಂದಿದ್ದಂಥ ಎಲ್ಲರನ್ನು, ಅನಿಬರಮು ಅಷ್ಟೂ ಜನರನ್ನು ಎಲ್ಲರನ್ನು, ಯಥೇಚ್ಛಂ ಅಂದರೆ ಬಹಳಷ್ಟು, ಮೃಷ್ಟಾನ್ನ ಭೋಜನ ತಿಂಬ್ರಿ. ಅಂತಿಂಥ ಊಟ ಅಲ್ಲ ಅದು. ಮೃಷ್ಟಾನ್ನ ಅಂದರೆ ಬಹಳಷ್ಟು ರುಚಿಯಾದಂಥ ಅನೇಕ ವೆರೈಟಿ ಊಟಗಳಿರ್ತಾವಲ್ಲ ಮಕ್ಕಳೇ, ಅದನ್ನು ನಾವೇನಂತೀವಿ? ಮೃಷ್ಟಾನ್ನ ಅಂತೀವಿ. ಭಾಳಷ್ಟು ಸವಿಯಾಗಿರ್ತಕ್ಕಂತಹ ವಿಧವಾದಂಥ ತಿಂಡಿ ತಿನಿಸುಗಳು ಇರೋದನ್ನು ನಾವೇನು ಹೇಳ್ತೀವಿ? ಅಲ್ಲಿ ಮೃಷ್ಟಾನ್ನ. ಇನ್ನು ಹಾಲು ಅನ್ನಕ್ಕೂ ಕೂಡ ಮೃಷ್ಟಾನ್ನ ಅಂತಲೂ ಕರೀತಾರೆ ಮಕ್ಕಳೇ. ಇಲ್ಲಿ ಅಂತಹ ಮೃಷ್ಟಾನ್ನ ಭೋಜನ ಅಂದರೆ ಊಟ. ಅಂತಹ ಮೃಷ್ಟಾನ್ನ ಅದು ಅವರೇನು ಬರೀ ಸ್ವಲ್ಪ ಹಾಕಲಿಲ್ಲ. ಅವರು ಎಷ್ಟು ತಿಂತಾರೋ ಅಷ್ಟನ್ನು ಕೂಡ ಮೃಷ್ಟಾನ್ನ ಭೋಜನವನ್ನು ನೀಡಿ ಅವರನ್ನು ತಣಿಸಿದ ಅಂದರೆ ತೃಪ್ತಿಪಡಿಸಿದ, ಅವರಿಗೆ ತೃಪ್ತಿಯನ್ನು ಪಡಿಸಿದ ಅಂತ ಮುದ್ದಣ್ಣ ಹೇಳಿದ. ಅದಕ್ಕೆ ಮನೋರಮೆಯಲ್ಲೂ ಎನಗಿದಚ್ಚರಿ ಎಂತುಂಟ ಅರ್ಥಂ ಅಂದರು. ಅಂದರೆ ನನಗಿದು ಅಚ್ಚರಿ ಅನ್ನಿಸ್ತಾ ಇದೆ. ನೋಡಿ ಮಕ್ಕಳೇ, ಇಲ್ಲಿ ತತ್ಸಮ ತತ್ವ ಪದ ಕಾಣ್ತೇವೆ ಬಹಳಷ್ಟು. ಆಶ್ಚರ್ಯ, ಅಚ್ಚರಿ ಅಂದರೆ ಇದು ತತ್ಸಮ ಪದ ಆಶ್ಚರ್ಯ. ಇದು ಕನ್ನಡಕ್ಕೆ ಬಂದಾಗ ತದ್ಭವ ಅಚ್ಚರಿ ಆಗುತ್ತೆ. ಹಾಗೆ ಇದು ನನಗೆ ಬಹಳಷ್ಟು ಆಶ್ಚರ್ಯ ಅನ್ನಿಸ್ತಾ ಇದೆ. ಎಂತುಂಟಾರ್ಥಂ, ಇದು ಹೇಗೆ ಸಾಧ್ಯ? ಅಷ್ಟೊಂದು ಜನಕ್ಕೆ ಮೃಷ್ಟಾನ್ನ ಭೋಜನವನ್ನು ನೀಡೋದಕ್ಕೆ ಆ ಮುನಿಗಳಿಂದ ಹೇಗೆ ಸಾಧ್ಯ ಆಯಿತು? ಹೇಗೆ ಸಾಧ್ಯ ಅಂತ ಆಗ ಮುದ್ದಣ್ಣ ಹೇಳ್ದ, ಮುನಿಗಳೊಂದು ಜಪದ ತಪದ ಮಂತ್ರದ ಬಲ್ಮೆಯೇ ಕಿಳಿದೆ ಬೇಡಿದ ಪುರುಳನು ಉರದಿ ತಂದೀಗುಂ ಅಂತ. ಅಂದರೆ ಏನು ಅಂತ, ಏನು ಆ ಮುನಿಗಳ ಜಪದ ತಪದ, ಮುನಿಗಳು ಮಾಡಿರ್ತಾರಲ್ಲ ಜಪ ತಪ ಮಂತ್ರ ಕಲ್ತ್ಕೊಟ್ಟಿರ್ತಾರಲ್ಲ, ಅದರ ಬಲ್ಮೆ ಇದೆಯಲ್ಲ. ಬಲ್ಮೆ ಅಂದರೆ ಮಕ್ಕಳೇ ಸಾಮರ್ಥ್ಯ.
ಬಲ್ಮೆ. ಇದು ಪದೇ ಪದೇ ಬರುತ್ತೆ ನೋಡಿ, ಈ ಒಂದು ಗದ್ಯದಲ್ಲಿ ನಾವು ಕೊಡ್ತೀವಿ. ಬಲ್ಮೆ ಅಂದರೆ ಸಾಮರ್ಥ್ಯ. ಈ ಮುನಿಗಳ ಜಪದ ತಪದ ಸಾಮರ್ಥ್ಯ ಇದೆಯಲ್ಲ, ಆ ಬಲ್ಮೆ ಇದೆಯಲ್ಲ, ಅದು ಕಿರಿದೆ. ಕಿರಿದೆ ಅಂದರೆ ಚಿಕ್ಕದ, ಅದೇ ಚಿಕ್ಕದು ಅಂದ್ಕೊಂಡಿದೆಯಾ? ಅದು ಎಂಥ ಮಹಿಮೆ ಇದೆ ಗೊತ್ತಾ ಅದಕ್ಕೆ? ಬೇಡಿದಂತಹ ಪುರುಳಂ ಉರದಿಂತಂದಿಗೂ ಅಂದರೆ ಬೇಡಿದ. ಪುರುಳು ಅಂದರೆ ಮಕ್ಕಳೇ ದ್ರವ್ಯ ಸಂಪತ್ತು ಅಂತ. ಇಲ್ಲಿ ಪುರುಳು ಅಂದರೆ ದ್ರವ್ಯ ಸಂಪತ್ತು. ಈ ಬೇಡಿದಂತಹ ದ್ರವ್ಯ ಸಂಪತ್ತನ್ನ ಉರದಿಂ ಅಂದ್ರೆ ತಕ್ಷಣವೇ ಅಂತ ನೋಡಿ. ಉರದಿಂ ಅಂದ್ರೆ ತಕ್ಷಣವೇ ಬೇಡಿದಂತಹ ಮುನಿಗಳು ಬೇಡಿದಂತಹ ಮಂತ್ರದ ಒಲಮೆ ಇದೆಯಲ್ಲ, ಸಾಮರ್ಥ್ಯ ಇದೆಯಲ್ಲ, ಅವರು ಬೇಡಿದಂತಹ ದ್ರವ್ಯ ಸಂಪತ್ತನ್ನ ತಕ್ಷಣವೇ ತಂದು ಕೊಡುವುದು. ನೀಗು ಅಂದರೆ ಕೊಡುವುದು, ತಂದು ಕೊಡುವುದು. ಅವರು ಒಂದ್ಸರಿ ಮಂತ್ರವನ್ನು ಜಪಿಸಿ ಬಿಟ್ರೆ ಸಾಕು, ಅವ್ರು ಏನು ಕೇಳ್ತಾರೋ ಅದೆಲ್ಲವೂ ಅವ್ರ ಮುಂದೆ ಬಂದ್ಬಿಡುತ್ತೆ ಅಂತ ಮುದ್ದಣ್ಣ ಮನೋರಮೆಗೆ ಹೇಳ್ದ. ಅದಕ್ಕೆ ಮನೋರಮೆಂದು ಅಂತುಂಟೆ ಗಣಂ ಹಾವುದು ಮಂತ್ರ ಅಂದರು. ಅಷ್ಟು ಅಂದರೆ ಹೌದಾ, ಅಷ್ಟು ಹಾಗೆ ಇರ್ತಕ್ಕಂತಹ ಏನು ಗಣಂ ಅಂದರೆ ಶ್ರೇಷ್ಠವಾದಂತಹ ಯಾವುದು ಮಂತ್ರ, ಹಾಗೆ ಇರ್ತಕ್ಕಂತಹ ಶ್ರೇಷ್ಠವಾದ ಮಂತ್ರ ಯಾವುದದು? ಘನ ಅಂದರೆ ಮಕ್ಕಳೇ, ಗಣಂ ಅಂದರೆ ಶ್ರೇಷ್ಠ. ಹಾಗೆ ಇರ್ತಕ್ಕಂಥ ಅಂತುಂಟೆ, ಹೌದಾ, ಅಷ್ಟು ಹಾಗೆ ಇರ್ತಕ್ಕಂಥ ಶ್ರೇಷ್ಠವಾದ ಮಂತ್ರ ಯಾವುದದು ಅಂತ ಕುತೂಹಲದಿಂದ ಮನೋರಮೆ ಮುದ್ದಣ್ಣನಿಗೆ ಕೇಳಿದ್ರು. ಅದಕ್ಕೆ ಮುದ್ದಣ್ಣ ಹೇಳ್ದ, ಹೌದೇ ಏಕಾಕ್ಷರಿ, ದ್ವ್ಯಾಕ್ಷರಿ, ತ್ರ ಅಕ್ಷರಿ, ಚತುರಾಕ್ಷರಿ, ಪಂಚ ಅಕ್ಷರಿ, ಷಡಾಕ್ಷರಿ ಮುಂತಪ್ಪ ಪ್ರಸಿದ್ಧ ಮಂತ್ರಗಳು ಅಲ್ತೆ. ಮಂತ್ರಗಳು ಒಳು ಅಲ್ತೆ ಅಂತ ಅಂದರೆ ಹೌದೇ ಅಂದರೆ ಯಾವುದಂದ್ರೆ ಆ ಮಂತ್ರಗಳು ಯಾವುದಂದ್ರೆ ಏಕ ಅಕ್ಷರಿ, ದ್ವ್ಯಾ ಅಕ್ಷರಿ, ತ್ರ ಅಕ್ಷರಿ. ಅಂದರೆ ಇಲ್ಲಿ ಮಕ್ಕಳೇ ಮುದ್ದಣ್ಣ ಈ 1 ಅಕ್ಷರದ, 2 ಅಕ್ಷರದ, 3 ಅಕ್ಷರದ, 4 ಅಕ್ಷರದ ಮಂತ್ರದ ಒಂದು ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಯಾವುದು ಅಂದರೆ ಅವ್ರಿಗೆ ಯಾವ ಮಂತ್ರಗಳು ಗೊತ್ತಿದ್ದಾವೆ ಅಂದರೆ ಏಕಾಕ್ಷರಿ ಮಂತ್ರ ಗೊತ್ತಿದೆ. ಯಾವುದಾದ್ರು ಏಕಾಕ್ಷರಿ ಮಂತ್ರ ಅಂದರೆ ಮಕ್ಕಳೇ ಓಂ. ಈ ಓಂ ಅನ್ನೋದು ಏಕಾಕ್ಷರಿ ಮಂತ್ರ. ಹಾಗೆ ದ್ವಾಕ್ಷರಿ ಮಂತ್ರ. ದ್ವಾಕ್ಷರಿ ಮಂತ್ರ ಯಾವುದು ಅಂದರೆ 2 ಅಕ್ಷರದ ಮಂತ್ರ ರಾಮನಾಮ. 2 ಅಕ್ಷರದ ಮಂತ್ರ ಅಂದರೆ ಇದು ರಾಮನಾಮ ಜಪಿಸೋದು, ಇದು 2 ಅಕ್ಷರದ ಮಂತ್ರ. ಇನ್ನು ತ್ರ ಅಕ್ಷರಿ ಅಂದರೆ 3 ಅಕ್ಷರದ ಮಂತ್ರ ಯಾವುದು ಅಂದರೆ ಶಿವಾಯ ಮಂತ್ರ. ಇದು 3 ಅಕ್ಷರದ ಮಂತ್ರ. ಇನ್ನು 4 ಅಕ್ಷರದ ಮಂತ್ರ ಅಂದರೆ ನಾರಾಯಣ ಜಪ. ವಿಷ್ಣುವಿನ ಒಂದು ಜಪ ನಾರಾಯಣ ಅಂತ ಕರೆಯುವಂಥದ್ದು. ಇದು ಚತುರಾಕ್ಷರಿ, 4 ಅಕ್ಷರದ ಮಂತ್ರ. ಹಾಗೆ ಪಂಚಾಕ್ಷರಿ ಮಂತ್ರ ಅಂದರೆ ನಮಃ ಶಿವಾಯ. ನಮಃ ಶಿವಾಯ ಇದು ಪಂಚಾಕ್ಷರಿ ಮಂತ್ರ. ನಮಃ ಶಿವಾಯ 5 ಅಕ್ಷರದ ಮಂತ್ರ. ಇದು ಪಂಚಾಕ್ಷರಿ ಮಂತ್ರ ಅಂತೀವಿ. ಹಾಗೆ ಷಟ್ ಅಕ್ಷರಿ ಮಂತ್ರ. ಷಟ್ ಅಂತೀವಲ್ಲ, 6 ಅಕ್ಷರದ ಮಂತ್ರ ಯಾವುದು ಅಂದರೆ ಓಂ ನಮಃ ಶಿವಾಯ. ಇದು ಷಡಾಕ್ಷರಿ ಮಂತ್ರ ಅನ್ನುವಂಥದ್ದು. ಹೀಗೆ ಇಂತಹ ಮಂತ್ರಗಳ ಒಂದು ಪ್ರಸಿದ್ಧವಾದಂಥ ಮುಂತಾದ ಮಂತ್ರಗಳು ಆ ಮುನಿಗಳಿಗೆ ಗೊತ್ತಿದೆ. ಇನ್ನು ಮುಂತಾದ ಮಂತ್ರಗಳು ಅವರ ಹತ್ತಿರ ಇದ್ದಾವೆ, ಅವ್ರಿಗೆ ಗೊತ್ತಿದೆ ಅಂತ ಮುದ್ದಣ್ಣ ಮನೋರಮೆಗೆ ಹೇಳ್ದ. ಆಗ ಮನೋರಮೆ ಹೇಳಿದ್ದು, ಓ ಇನಿತೊಂದು ಜಪದ ಬಲ್ಮೆ ನೆರಮಿರ್ಪಿನಿ ಬೆರತೊಂದರ ಗೊಡವೆ ಇಲ್ಲದಿರ್ಕು ತಾಪಸ್ಸಾರದು. ಅಂದರೆ ಇನಿತೊಂದು ಅಂದರೆ ಇಂಥದರೊಂದು ಜಪದ ಬಲ್ಮೆ ಅಂದರೆ ಸಾಮರ್ಥ್ಯ. ಇಂಥದ್ದೊಂದು ಜಪದ ಸಾಮರ್ಥ್ಯ ನೆರಮಿರ್ಪಿ ಅಂದರೆ ಸಹಾಯ. ನೆರಮಿರ್ಪು ಅಂದರೆ ಸಹಾಯ. ಇಂಥದ್ದೊಂದು ಸಾಮರ್ಥ್ಯ, ಮಂತ್ರದ ಸಾಮರ್ಥ್ಯದ ಸಹಾಯ, ನೆರಪು ಅಂದರೆ ಸಹಾಯ ಇರುವುದರಿಂದಲೇ ಅವರಿಗೆ ತೆರತೊಂದರ ಗೊಡವೆ ಇಲ್ಲದಿತ್ತು ತಾಪಸ್ಸ ಅಂದ್ರೆ. ತೆರತೊಂದರ ಅಂದರೆ
ಬೇರೆಯದರ. ಗೊಡವೆ ಅಂದ್ರೆ ಮಕ್ಕಳೇ ಚಿಂತೆ. ಬೆರತೊಂದರ ಗೊಡವೆ ಅಂದ್ರೆ ಚಿಂತೆ. ಬೆರತೊಂದರ ಅಂದ್ರೆ ಬೇರೆಯದರ, ಬೇರೆ ಒಂದರ ಚಿಂತೆ ಇಲ್ಲದೆ ಇರುವವರು ತಾಪಸರ್. ತಾಪಸರ್ ಅಂದ್ರೆ ತಪಸ್ವಿಗಳು. ತಾಪಸರ್ ಅಂದ್ರೆ ಮಕ್ಕಳೇ ತಪಸ್ವಿಗಳು, ತಪಸ್ವಿಗಳು. ಹಾಗಾಗಿ ಇಲ್ಲಿ ಬೇರೆ ಒಂದರ ಚಿಂತೆ ತಪಸ್ವಿಗಳಿಗೆ ಇಲ್ಲ. ಹಾಗಾಗಿನೇ ಅವರು ಆರಾಮಾಗಿ ಇದ್ದಾರೆ, ಯಾವುದರ ಚಿಂತೆಯೇ ಇಲ್ಲ ತಪಸ್ವಿಗಳಿಗೆ ಅಂತ ಮನೋರಮೆ ತನ್ನ ಗಂಡನಿಗೆ ಮುದ್ದಣ್ಣನಿಗೆ ಹೇಳಿದ್ರು. ಅದಕ್ಕೆ ಇರಬೇಕು ಇಂಥ ಇಷ್ಟೊಂದು ಮಂತ್ರಗಳ ಒಂದು ಒಲುಮೆ ಅವರಿಗೆ ಇರೋದ್ರಿಂದ, ಸಾಮರ್ಥ್ಯ ಇರೋದ್ರಿಂದ ಅವರಿಗೆ ಬೇರೆಯದರ ಚಿಂತೆಯೇ ಇಲ್ಲ. ಹಾಗಾಗಿನೇ ಅವರು ಚಿಂತೆ ಇಲ್ಲದೆ ಇರ್ತಕ್ಕಂಥವರೇ ಆ ತಪಸ್ವಿಗಳು, ತಾಪಸರು ಅಂತ. ಅದಕ್ಕೆ ಮುದ್ದಣ್ಣ ಅಂದ, ಒಪ್ಪುದಪ್ಪುದು ತಪ್ಪೇ ಅಂತ. ಹೌದು ಹೌದು ಹೌದು, ಅದರಲ್ಲಿ ತಪ್ಪೇನಿದೆ? ತಪ್ಪೇನು? ಹೌದು, ಅದರಲ್ಲಿ ತಪ್ಪೇನಿದೆ ಅಂತ. ಅದಕ್ಕೆ ಮನೋರಮೆ ಎಂದು ಅಂತದಕ್ಕೆ ನಿನ್ನನ್ನರಪ್ಪ ಕಬ್ಬಿಗರ್ ಮನೆ ಆಡ್ತುವಳೆ ಇನಿಸೊಂದು ಗೊಡವೆಗೊಳ್ಳದೆ ಕೆಮ್ಮನೆ ಪಾಳ್ಗತೆಯ ಕಬ್ಬದೊಳು ಒಳ್ತು ಬೆಮೆಗೊಂಡಿರ್ಪರಲೆ ಅವರ್ಗೆ ಬಟ್ಟೆಯೋ ಉಣಲೇಂ ತಿನ್ನಲೇಂ ಅಂತಿರೊಂದು ಜಪಂ ಪಿರಿಯ ತವಸಿಗಳ ಅತ್ತಣಿ ಉಪದೇಶಂ ಗೊಂಡಳಾಗದೆ ಅಂತ. ಅಂದರೆ ಅಂಥದಕ್ಕೆ ಅದು ಆಗಿರಲಿ, ಅಂಥದಕ್ಕೆ ಅದು ಆಗಿರಲಿ. ನಿನ್ನಂತರಪ್ಪ ಕಬ್ಬಿಗರು, ನಿನ್ನಂತಹ ಕಬ್ಬಿಗರು. ಕಬ್ಬಿಗರು ಅಂದರೆ ಮಕ್ಕಳೇ ಇಲ್ಲಿ ತತ್ಸಮ ತದ್ಭವ ಪದ. ಇಲ್ಲಿ ನೋಡಿ, ಕವಿ ಇದಕ್ಕೆ ತದ್ಭವ ಪದ ಕಬ್ಬಿಗ ಅಂದ್ರೆ ಕವಿ, ಕಬ್ಬಿಗರು, ಕವಿಗಳು, ಕಬ್ಬಿಗರು. ಕವಿ ತತ್ಸಮ ಪದ ಕಬ್ಬಿಗ ಕನ್ನಡಕ್ಕೆ ಬಂದಾಗ ತದ್ಭವ ರೂಪ ಪಡ್ಕೊಂಡು ಕಬ್ಬಿಗ ಆಗಿದೆ. ಹಾಗಾಗಿ ನಿನ್ನಂತಹ ಕಬ್ಬಿಗರು ಅಂದ್ರೆ ನಿನ್ನಂತಹ ಕವಿಗಳು. ನಿನ್ನಂತಹ ಕವಿಗಳು ಮನೆ ಆಳ್ತುವಳಿ ಇನಿಸೊಂದು ಗೊಡವೆಗೊಳ್ಳದೆ. ನಿನ್ನಂತಹ ಎಂತ ಕವಿಗಳಿದಾರಲ್ಲ, ನೀವು ಮನೆ ಸಂಸಾರ ಅಂತ ಹೇಳಿ ಸ್ವಲ್ಪನೂ ಏನ್ ಮಾಡ್ತಿದ್ದೀರಾ? ಚಿಂತನೆ ಮಾಡಲ್ಲ. ಮನೆ ವಾಳ್ತುವಳ್ ಅಂತ ಮನೆ ವಾಳ್ತುವಳ್ ಇನಿಸು ಒಂದು ಗೊಡವೆಗೊಳ್ಳದೆ ಅಂದ್ರೆ ನಿಮ್ಮಂತಹ ಕವಿಗಳು ಮನೆ ಬಗ್ಗೆ, ಸಂಸಾರದ ಬಗ್ಗೆ, ತಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಸ್ವಲ್ಪವೂ ಗೊಡವೆಗೊಳ್ಳದೆ ಅಂದರೆ ಚಿಂತೆ ಮಾಡಬೇಕು. ಚಿಂತೆ ಮಾಡಲ್ಲ. ಚಿಂತೆ ಮಾಡದೆ ಕೆಮ್ಮನೆ ಅಂದರೆ ಮಕ್ಕಳೇ ಸುಮ್ಮನೆ ಅಂತ ಇದೆ. ಕೆಮ್ಮನೆ ಅಂದರೆ ಸುಮ್ಮನೆ ಅಂತ. ಸುಮ್ಮನೆ ಮನೆ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ಮನೆ ಬಗ್ಗೆ ಚಿಂತೆ ಮಾಡದೆ, ಸುಮ್ಮನೆ ಪಾಳ್ಗತೆಯ ಕಬ್ಬದೋಳು ಒಳ್ತು. ಪಾಳ್ಗತೆ ಅಂದರೆ ಹಳೇ ಕತೆ, ಹಾಳು ಕತೆ ಅಂತ. ಪಾಳ್ಗತೆ ಅಂದರೆ ಮಕ್ಕಳೇ ಹಾಳು ಕತೆ. ಪಾಳ್ಗತೆ ಅಂದರೆ ಹಾಳು ಕತೆ. ಸುಮ್ಮನೆ ಈ ಹಾಳು ಕತೆಗಳನ್ನ ಹೇಳ್ಕೊಂಡು ಕಬ್ಬದೋಳು ಒಳ್ತು. ಕಬ್ಬ ಅಂದರೆ ಕಾವ್ಯ. ಇಲ್ಲಿ ನೋಡಿ ಮಕ್ಕಳೇ, ಕಾವ್ಯ ಇದಕ್ಕೆ ತದ್ಭವ ಪದ ಕಬ್ಬ. ನೋಡಿ ಇದಕ್ಕೆ ಇಲ್ಲಿ ಏನ್ ಮಾಡ್ತೀರಾ ನೀವು? ಕವಿ ಅಂದ್ರೆ ಕಬ್ಬಿಗ ತದ್ಭವ ಪದ, ಕಾವ್ಯಕ್ಕೆ ತದ್ಭವ ಪದ ಕಬ್ಬ. ಇವೆರಡನ್ನು ಕನ್ಫ್ಯೂಸ್ ಮಾಡ್ಕೊಂಡು ನೀವು ಹೇಳ್ಬೇಡಿ. ಬಹಳಷ್ಟು ಮಕ್ಕಳು ಹಾಗೆ ಮಾಡ್ತಾರೆ. ಕವಿಗೆ ಕಬ್ಬಿಗ, ಕಾವ್ಯಕ್ಕೆ ಕಬ್ಬ. ಕಬ್ಬದೊಳ್ ಒಳ್ತು ಬೆಮೆಗೊಂಡಿರ್ಪರಲೆ ಅಂದ್ರೆ ಹಾಳು ಕಾವ್ಯಗಳನ್ನ ಹೇಳ್ತಾ ಅದರಲ್ಲೇ ಬೆಮೆಗೊಂಡಿರ್ತಿರಲೆ ಅಂದ್ರೆ ಅದೇ ಭ್ರಮೆಯಲ್ಲಿ ಮುಳುಗೋಗಿರ್ತೀರಾ. ನಿಮ್ಮಂಥ ಕವಿಗಳಿಗೆ ಯಾವುದು, ಆ ತಪಸ್ವಿಗಳಿಗಿರುವಂಥ ಬುದ್ಧಿ ಮಂತ್ರ ಯಾವುದು ನಿಮಗೆ ಗೊತ್ತಿಲ್ಲ. ನೀವೇನು ಮಾಡ್ತೀರಾ? ಈ ಹಾಳು ಕಥೆಗಳನ್ನು ಹೇಳ್ತಾ, ಕಾವ್ಯಗಳನ್ನು ಹೇಳ್ಕೊಳ್ತಾ ಮನೆ ಸಂಸಾರದ ಬಗ್ಗೆ ಸ್ವಲ್ಪವೂ ಚಿಂತೆ ಇಲ್ಲದೆ ಬರೀ ಕಾವ್ಯಗಳಲ್ಲೇ ಮುಳುಗೋಗಿರ್ತೀರಾ. ಅದೇ ಭ್ರಮೆಯಲ್ಲಿ ಇರ್ತೀರಾ. ಅವ್ರಿಗೆ ಬಟ್ಟೆಯೋ ಅಂದರೆ ಆ ಕವಿಗಳು, ಆ ತಪಸ್ವಿಗಳಿದಾರಲ್ಲ, ಅವ್ರಿಗೇನು ದಾರಿ ನೋಡಿ, ಅವ್ರಿಗೇನು ದಾರಿ ಇದೆ? ಉಣಲೆ ತಿನ್ನಲೆ, ಅವರಿಗೆ ಉಣ್ಣೋದಿಕ್ಕೂ ತಿನ್ನೋದಿಕ್ಕೂ ಯಾವುದಕ್ಕೂ ಕೂಡ ಅವರಿಗೆ ಅಡ್ಡಿ ಇಲ್ಲ. ಅದಕ್ಕಾಗಿ ಅವ್ರಿಗೆ ಸಂಸಾರದ ಬಗ್ಗೆ ಚಿಂತೆ ಇಲ್ಲ. ಆದರೆ ನೀವು ನಮಗೆ ಉಣ್ಣೋದಿಕ್ಕೆ ತಿನ್ನೋದಿಕ್ಕೆ ನಾವೇನು ಮಾಡಬೇಕು? ನಮ್ಮ
ನಮ್ಮಂತ ಸುಮ್ಮನೆ ನೀವು ಹಾಡು ಕವಿತೆಗಳನ್ನು ಹೇಳ್ಕೊಳ್ತಾ ಅದರಲ್ಲೇ ಮುಳುಗೋಗಿರ್ತೀರಲ್ಲ, ನಮ್ಮ ಸಂಸಾರಕ್ಕೆ ನಾವು ಉಣ್ಣೋದಕ್ಕೆ ತಿನ್ನೋದಕ್ಕೆ ಏನು ಮಾಡಬೇಕು? ಹಾಗಾಗಿ ಅಂತಿರೊಂದು ಜಪಮಂ ಪಿರಿಯ ತವಸೆಗಳ ಉಪದೇಶಗೊಂಡಡಾಗದೆ ಅಂದರು. ಅಂದರೆ ಹಾಗಾಗಿ ಅವ್ರ ತಪಸ್ವಿಗಳ ಹತ್ರ ನೀವು ಅಂತಿರೊಂದು ಜಪಂ ಹಾಗೆ ಇರ್ತಕ್ಕಂತಹ ಒಂದು ಜಪವನ್ನ, ಪಿರಿಯ ಅಂದರೆ ಮಕ್ಕಳೇ ಪಕಾರಕ್ಕೆ ಆಕಾರ, ಹಿರಿಯ ಅಂತ, ಹಿರಿಯ ತಪಸ್ಸಿಗಳು, ತಪಸ್ಸಿ ಅಂದರೆ ತಪಸ್ವಿಗಳು, ಹಾಗೆ ತಪಸ್ಸಿ, ತಪಸ್ಸಿ ಅಂದರೆ ತಪಸ್ವಿ, ಹಿರಿಯ ತಪಸ್ವಿಗಳ ಹತ್ತಿರ, ತಪಸ್ವಿಗಳ ಹತ್ತಿರ ಉಪದೇಶಗೊಂಡಾಗದೆ, ಆ ತಪಸ್ವಿಗಳ ಹತ್ತಿರ ಅವರ ದೆಸೆಯಿಂದ ನೀವು ಅವರ ಹತ್ರ ಉಪದೇಶವನ್ನು ಪಡ್ಕೊಂಡ್ರಾಗಲ್ವೇ? ಅಂತಹ ತಪಸ್ವಿಗಳ ಹತ್ರ ನೀವು ಆ ಮಂತ್ರವನ್ನು ಕಲ್ತ್ಕೊಂಡ್ರಾಗಲ್ವೇ? ಅವರಿಗೆ ಗೊತ್ತಿದೆಯಲ್ಲ ಅಂತ ಮಂತ್ರ, ಬೇಡಿದ್ದೆಲ್ಲ ಕೊಡುವಂಥದ್ದು, ನೀವು ಅವ್ರ ಹತ್ರ ಕಲ್ತ್ಕೊಳ್ಳಿ. ಅದನ್ನು ಬಿಟ್ಟು ಬರೀ ಹಾಡು ಕಥೆಗಳನ್ನು ಹೇಳ್ಕೊಂಡು ಅದರಲ್ಲೇ ಭ್ರಮೆಗೊಂಡಿರ್ತೀರಾ, ನಿಮಗೆ ಸಂಸಾರದ ಬಗ್ಗೆ ಚಿಂತೆನೇ ಇಲ್ಲ ಅಂತ ಆ ಮನೋರಮೆ ಗಂಡನಿಗೆ ಬೈದರು. ಹಾಗಾಗಿ ಅದಕ್ಕೆ ಮುದ್ದಣ್ಣ ಹೇಳ್ತಾ ಇದ್ದಾನೆ, ಮುಗುಳ್ನಗೆ ಅಂದರೆ ಮುದ್ದಣ್ಣ ಮುಗುಳ್ನಗ್ತಾ ಇದ್ದಾನೆ. ಯಾಕೆ ಅಂದರೆ ಮಕ್ಕಳೇ, ಮುದ್ದಣ್ಣನಿಗೆ ಈ ರೀತಿ ಮನೋರಮೆ ಅಂದರೆ ಹಾಳು ಕಥೆಗಳನ್ನು ಹೇಳ್ಕೊಂಡು ಅದರಲ್ಲೇ ಮುಳುಗೋಗಿರ್ತೀರ, ಇಂಥದ್ದೊಂದು ಮಂತ್ರವನ್ನು ಹಿರಿಯ ತಪಸ್ಸುಗಳ ಹತ್ರ ಹೋಗಿ ಉಪದೇಶವನ್ನು ಮಾಡಿಸ್ಕೊಳ್ಳಿ, ಅವರ ದೆಸೆಯಿಂದ ಕಲ್ತ್ಕೊಳ್ಳಿ ಅಂದಾಗ ಮುದ್ದಣ್ಣನಿಗೆ ನಗು ಬಂತು. ಮುಗುಳ್ನಗೆಯನ್ನು ತೋರಿಸ್ಕೊಂಡು ಮುದ್ದಣ್ಣ ಹೇಳ್ತಿದ್ದಾನೆ, ಹೇಮ್ ಎಮ್ಮವರೊಂದಿರಕ್ಕೆ ನಗುವ ಅಂದ. ಏನು, ನಮ್ಮಂಥವರನ್ನ ನೋಡಿ ನೀನು ನಗ್ತಿದೀಯಾ? ನಮ್ಮಂಥವ್ರನ್ನ ಹಾಳು ಕಥೆಯನ್ನು ಹೇಳ್ಕೊಂಡು ಇದನ್ನ ಭ್ರಮೆಗೊಂಡಿರ್ತೀರ, ಅದರಲ್ಲೇ ಮುಳುಗೋಗ್ತೀರ ಅಂತ ನಗ್ತಿದೆಯಲ್ಲ, ನಮ್ಮಂಥ ಕವಿಗಳನ್ನು ನೋಡಿ ನೀನು ನಗ್ತಾ ಇದೆಯಾ? ಎಮ್ಮನ್ನರಪ್ಪ ಕಬ್ಬಿಗರ್ಗೆ ಕೊರತೆಯೋ? ನಮ್ಮಂತಹ ಕಬ್ಬಿಗರ್ಗೆ ಅಂದರೆ ಕವಿಗಳಿಗೆ ಹೇಳಿದ ಮಕ್ಕಳಲ್ಲಿ ಕಬ್ಬಿಗರ್ಗೆ ಕೊರತೆ ಅಂದರೆ ನಮ್ಮಂಥ ಕವಿಗಳಿಗೆ ಏನು ಕೊರತೆ ಇದೆ? ನಾವು ಹೇಗಿದೆ ಗೊತ್ತಾ? ನಮ್ಮಂಥ ಕವಿಗಳಿಗೆ ಯಾವುದೇ ಕೊರತೆ ಇಲ್ಲ. ತಮ್ಮೊಂದೇ ನುಡಿಯ ಬಲ್ಪಿಂ ಅಂದರೆ ತಮ್ಮ ಒಂದೇ ನುಡಿಯ ಬಲ್ಪಿಂ. ಬಲ್ಪು ಅಂದರೆ ಮಕ್ಕಳೇ ಸಾಮರ್ಥ್ಯ. ಹಾಗೆ ಹೇಳಿದ್ರೆ ನಾನು ಬಲ್ಪು ಸಾಮರ್ಥ್ಯ, ಇಲ್ಲಿ ಬಲ್ಪಿಂ ಅಂದ್ರೂ ಕೂಡ ಸಾಮರ್ಥ್ಯ ಅಂತ. ಬಲ್ಪಿಂ ತಮ್ಮೊಂದು ನುಡಿಯ ಸಾಮರ್ಥ್ಯದಿಂದ. ಬಲ್ಪಿಂ ಅಂದರೆ ನನ್ನೊಂದು ನುಡಿಯ, ಇದು ನಮ್ಮಂತಹ ಕವಿಗಳ ಒಂದು ಮಾತಿನ ಸಾಮರ್ಥ್ಯದಿಂದ ನಾವು ಏನೆಲ್ಲ ಮಾಡ್ಬೋದು ಗೊತ್ತಾ? ಏನು ನುಡಿ ಅಂದರೆ ಮಾತು ಅಂತ. ಏನು ಮಾಡ್ಬೋದು ಅಂದರೆ ಮೂಜಗಮಂ ಅಳಿಸುವ. ಈ ಮೂಜಗ, ಮೂರು ಲೋಕ ಅಂತ ಕರಿತೀವಿ, ಪಾತಾಳ ಲೋಕ, ಭೂಲೋಕ, ದೇವಲೋಕ ಅಂತೀವಲ್ಲ, ಹಾಗೆ ಈ ಮೂರು ಲೋಕ ಇದಾವೆ ಅಂತಕ್ಕಂಥ ಒಂದು ಕಲ್ಪನೆ ಇದೆ ಮಕ್ಕಳೇ. ಮೂಜಗ, ಮೂರು ಲೋಕ, ಈ ಮೂರು ಜಗತ್ತನ್ನ ಅಳಿಸುವ ಅಂದರೆ ನಾಶಪಡಿಸತಕ್ಕಂತಹ, ಪೊಗಳುವ. ಪೊಗಳುವ ಅಂದರೆ ಪೊಗಳುವ ಅಂತ, ಪೊಗಳುವ ನೋಡಿ, ಪೊಗಳುವ ಅಂದರೆ ಹೊಗಳುವ. ಈ ಮೂರು ಜಗತ್ತನ್ನ ಹೊಗಳುವ, ಹಾಗೆಯೇ ಹೊಗಳುವ ಮತ್ತೆ ಹೊಗಳುವ, ತೆಗಳುವ ಅಂದರೆ ತೆಗಳುತ್ತಕ್ಕಂತಹ, ಹೀಯಾಡಿಸತಕ್ಕಂತಹ, ಕೊಳ್ಳಾಳುವ, ಆಳುವ ಅಂದರೆ ಇಡೀ ಮೂರು ಜಗತ್ತನ್ನ ಖರೀದಿಸಿ ಆಳ್ವಿಕೆ ಮಾಡ್ತೀವಿ ನಾವು. ಖರೀದಿಸಿ ಆಳ್ವಿಕೆ ಮಾಡುವ. ತಾಳುವ ಅಂದರೆ ತಾಳುವಂತಹ. ತೂಳುವ ಅಂದರೆ ಮಕ್ಕಳೇ ನಾಶಪಡಿಸುವ ಅಂತ. ತೂಳುವ ಅಂದರೆ ನಾಶಪಡಿಸುವ. ಹಾಗೆಯೇ ಪೂಳ್ವ ಅಂದರೆ ಹುಗಿದು ಹಾಕುವ. ಪೂಳ್ವ ಅಂದರೆ ಹುಗಿಯುವ. ಪೂಳುವ ಅಂದರೆ ಪೂಳು, ಹುಗಿ ಅಂತ ಕರಿತೀವಿ. ಪೂಳು ಅಥವಾ ಹುಗಿ, ಹುಗಿದು ಹಾಕು, ಹೂತಾಕೋದು, ಮಣ್ಣಿನಲ್ಲಿ ಹೂತಾಕೋದು, ಹುಗಿಯೋದು ಅಂತೀವಲ್ಲ, ಪೂಳುವ. ಪೇಳ್ವ ಅಂದರೆ ಹೇಳುವಂತಹ, ಅಂದರೆ ಆಜ್ಞಾಪಿಸುವಂಥ. ಪೇಳ್ವ ಅಂದರೆ ನಾವು ಹೇಳ್ದಂತೆ ಕೇಳಬೇಕು ಜಗತ್ತು, ಹಾಗೆ ನಾವು ಹೇಳಿದಂತೆ ಕೇಳುವ ಹಾಗೆ ಮಾಡ್ಕೊಳ್ತೀವಿ, ಆಜ್ಞೆ ಮಾಡ್ತೀವಿ. ಬಾಳುವ ಅಂದರೆ ಜಗತ್ತನ್ನೇ ನಾವು ಆಳ್ವಿಕೆ ಮಾಡ್ತೀವಿ. ಸಿಂಗರದ ಅಂದರೆ ಮಕ್ಕಳೇ ಸೊಬಗಿನ ಅಂತ. ಸಿಂಗರದ ಅಂದರೆ ಸೊಬಗಿನ. ಸಿಂಗರದ
ಸೊಬಗಿನ. ಹೀಗಾಗಿ ಇಂತಹ ಸಿಂಗಾರದ ಸೊಬಗಿನ ಬಣ್ಣ ಕಬ್ಬಿಗರಿಗೆ ಹೆಮ್ಮಂತ ಇಂತಹ ಒಂದು ವರ್ಣಿಸತಕ್ಕಂತಹ ಬಣ್ಣ ನಮ್ಮಂಥ ಕಬ್ಬಿಗರಿಗೆ ಇರುವುದು ನೀನು ಅರಿಯಲಿ. ನಮ್ಮಂಥ ಕಬ್ಬಿಗರಿಗೆ ಕವಿಗಳಿಗೆ ಇರೋದದು. ಅದು ನಿನಗೆ ಗೊತ್ತಿಲ್ವೇ? ನೀನು ತಿಳಿದಿಲ್ಲ. ಇಂತಹ ಸಾಮರ್ಥ್ಯ, ಇಂತಹ ಒಂದು ಹೆಮ್ಮೆಯ ವಿಚಾರ ನಮ್ಮಂಥ ಕವಿಗಳಿಗಿದೆ. ಅದು ನಿನಗೆ ಗೊತ್ತಿಲ್ಲ. ಎಮ್ಮಂತರ ಇನ್ನೂ ನೀನರಿಯಲಿ. ನಮ್ಮಂತಹ ಕವಿಗಳನ್ನು ನೀನು ಇನ್ನೂ ತಿಳಿದಿಲ್ಲ. ನಮ್ಮ ಒಂದು ಸಾಮರ್ಥ್ಯದ ಬಗ್ಗೆ, ನಮ್ಮ ಕವಿಗಳ ಸಾಮರ್ಥ್ಯದ ಬಗ್ಗೆ ನಿನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ನಿನಗಿನ್ನೂ ತಿಳಿದಿಲ್ಲ. ಅದಕ್ಕೆ ನೀನು ಈ ಥರ ಮಾತಾಡ್ತಿದೀಯಾ ಅಂತ ಆ ಮುದ್ದಣ್ಣ ಮನೋರಮೆಗೆ ಹೇಳಿದ. ಆಗ ಮನೋರಮೆ ಬಿಸವೊಂದಗೊಂಡು, ಮನೋರಮೆ ವಿಸ್ಮಯಗೊಂಡು, ಅಂದರೆ ಹೊಗಳುವ, ಆಳುವ, ನಾಶ ಮಾಡುವ, ಕೊಂಡಾಡುವ, ಆಜ್ಞಾಪಿಸುವ ಇಂಥ ಎಲ್ಲ ಸಾಮರ್ಥ್ಯ ನಮ್ಮಂಥ ಕವಿಗಳಿಗಿದೆ ಎಂದಾಗ ವಿಸ್ಮಯಗೊಂಡು, ಬಿಸವೊಂದಂಗೊಂಡು ಅಂದರೆ ವಿಸ್ಮಯಗೊಂಡು ನಿಮ್ಮ ವರ್ಗ ಅಂತಿರೆ ಮಂತ್ರಂ ಸಿದ್ಧಿವರ್ಗುಮೆ ಅಂತ. ಅಂದರೆ ನಿಮ್ಮಂತಹ ಕವಿಗಳಿಗೆ ಆ ಥರದ ಒಂದು ಮಂತ್ರ ಸಿದ್ಧಿವರ್ಗುಮೆ ಅಂದರೆ ನೀವು ಅಂಥ ಮಂತ್ರವನ್ನು ನಿಮಗೂ ಸಿದ್ಧಿಯಾಗಿದೆಯಾ, ನೀವು ತಿಳ್ಕೊಂಡಿದ್ದೀರಾ, ನೀವು ಆ ಮಂತ್ರವನ್ನು ಕಲ್ತ್ಕೊಂಡಿದ್ದೀರಾ, ನಿಮ್ಮಂಥ ಕವಿಗಳಿಗೂ ಅದು ಸಿದ್ಧಿಯಾಗಿದೆಯಾ ಅಂತ ನೀವು ಕಲ್ತ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ, ನಿಮಗೂ ಅದು ಬಂದಿದೆಯಾ, ಗೊತ್ತಿದೆಯಾ ಅಂತ ಅಂದರು ಮನೋರಮೆ. ಅದಕ್ಕೆ ಮುದ್ದಣ್ಣ ಅಂದ, ತಡೆ ಏನು ಅಳ್ತೇನೆ ಅಂದ. ಹೌದು ಗೊತ್ತಿದೆ, ತಡೆ ಹೌದು, ಅಂಥ ಮಂತ್ರ ನಮಗೂ ಗೊತ್ತಿದೆ, ಏನು ಹೇಳಬೇಕು ನಿಮಗೆ, ಗೊತ್ತಿದೆ ನಮಗೆ ಅಂತ ಮುದ್ದಣ್ಣ ಅಂತ. ಅದಕ್ಕೆ ಮನೋರಮೆ ಎಂದು ನಿನ್ನೊಳು ಒಳವೆ ಅಂದರು. ನಿಮ್ಮೊಳಗೂ ಇರುವುದೇ, ಒಳವೆ ಅಂದರೆ ಇರುವುದೇ, ಅಂತಹ ಒಂದು ಮಂತ್ರ ನಿಮ್ಮೊಳಗೂ ಇರುವುದೇ, ಇಂತಹ ಒಂದು ಮಂತ್ರ ನಿಮ್ಮೊಳಗೂ ಇರುವುದಾ, ಇದೆಯಾ ಅಂದರು. ಅದಕ್ಕೆ ಮುದ್ದಣ್ಣ ಅಂದ, ಎನ್ನೋಳು ಅಂತಿದು ಪಾಸು ಹೊಕ್ಕು. ಹೌದು, ನನ್ನೊಳಗೇ ಇದು ಪಾಸು ಹೊಕ್ಕು ಅಂದರೆ ಮಕ್ಕಳೇ ಹಾಸು ಹೊಕ್ಕಾಗಿದೆ. ಪಾಸು ಹೊಕ್ಕು ಅಂದರೆ ಹಾಸು ಹೊಕ್ಕಾಗಿದೆ. ಪಾಸು ಹೊಕ್ಕು ಅಂದರೆ ಹಾಸು ಹೊಕ್ಕಾಗಿದೆ. ಹೌದು, ನನ್ನೊಳಗೂ ಈ ಮಂತ್ರ ಇದೆ, ನಮ್ಮಂಥ ಕವಿಗಳಿಗೂ ಈ ಮಂತ್ರ ಗೊತ್ತಿದೆ, ನಮ್ಮೊಳಗೆ ಇದು ಹಾಸು ಹೊಕ್ಕಾಗ್ಬಿಟ್ಟಿದೆ ಅಂದ ಮುದ್ದಣ್ಣ. ಅದಕ್ಕೆ ಮನೋರಮೆ ಎಂದು, ನೀನು ಬಲ್ ಮೈಮೆಗಾರಂ ನಿನಗಾರ ಅತ್ತಣಿ ಎಂದು ಉಪದೇಶವಾಯಿತು ಅಂದರು. ಓ, ನೀವು ಭಾಳಷ್ಟು ಮೈಮೆಗಾರರು ಕಣ್ರಿ, ಭಾಳಷ್ಟು ನೀವು ತಿಳ್ಕೊಂಡ್ಬಿಟ್ಟಿದ್ದೀರಾ, ಭಾಳಷ್ಟು ಮೈಮೆಗಾರರು, ನೀವು ಭಾಳ ಎಲ್ಲ ತಿಳ್ಕೊಂಡಿದ್ದೀರಾ. ನಿಮಗೆ ಯಾರ ಅತ್ತಣಿಮ್, ಅತ್ತಣಿಮ್ ಅಂದರೆ ಮಕ್ಕಳೇ ದೆಸೆಯಿಂದ, ಪಂಚಮಿ ವಿಭಕ್ತಿಯ ಪ್ರತ್ಯಯ ಹಳೆಗನ್ನಡದಲ್ಲಿ ಹೇಳ್ತೀವಲ್ಲ, ಅತ್ತಣಿಮ್ ಅಂದರೆ ಹೊಸಗನ್ನಡದಲ್ಲಿ ದೆಸೆಯಿಂದ ಅಂತ. ನಿಮಗೆ ಯಾರ ಅತ್ತಣಿಮ್ ಅಂದರೆ ಯಾರ ದೆಸೆಯಿಂದ ಎಂದು ಉಪದೇಶವಾಯಿತು. ಯಾವತ್ತಾಯಿತು? ನೀವು ಯಾರ ಹತ್ರ ಕಲ್ತ್ಕೊಂಡ್ರಿ ಈ ಮಂತ್ರವನ್ನು? ಯಾರ ದೆಸೆಯಿಂದ ಕಲ್ತ್ಕೊಂಡ್ರಿ? ಎಂದು ಕಲ್ತ್ಕೊಂಡ್ರಿ? ಯಾವಾಗ ಉಪದೇಶ ಆಯಿತು ಅಂತ ಮನೋರಮೆ ಕುತೂಹಲದಿಂದ ಕೇಳಿದರು. ಅದಕ್ಕೆ ಮುದ್ದಣ್ಣ ಹೇಳಿದ, ಗುರು ಅತ್ತಣಿಂ ಅಂದೆ ಎಳವೆಯೋಳೆ ಅಂತ. ಓ, ನನಗೆ ನಮ್ಮ ಗುರುಗಳ ದೆಸೆಯಿಂದ ಅವತ್ತೇ ಎಳವೆಯೋಳು, ಬಾಲ್ಯ, ಎಳವೆ ಅಂದರೆ ಬಾಲ್ಯ ಅಂತ, ಎಳವೆಯೋಳು ಅಂದರೆ ಬಾಲ್ಯದಲ್ಲಿ, ಅತ್ತಣಿಂ ಅಂದರೆ ದೆಸೆಯಿಂದ, ನಮ್ಮ ಗುರುಗಳ ದೆಸೆಯಿಂದ ನನಗೆ ಬಾಲ್ಯದಲ್ಲಿಯೇ ಈ ಮಂತ್ರ ಗೊತ್ತಿತ್ತು. ಬಾಲ್ಯದಲ್ಲೇ ನನಗೆ ಈ ಮಂತ್ರ ಉಪದೇಶವಾಗಿತ್ತು, ಬಾಲ್ಯದಲ್ಲೇ ನನಗೆ ನಮ್ಮ ಗುರುಗಳಿಂದ ನಾನು ಕಲ್ತ್ಕೊಂಡಿದ್ದೆ ಅಂತ ಮುದ್ದಣ್ಣ ಹೇಳಿದ. ಅದಕ್ಕೆ ಮನೋರಮೆಯಲ್ಲೂ ಎನ್ ಅರಿಯ ಅದಾವುದು ಮಂತ್ರಂ ಎನ್ನೋಳು ಉಸಿರ ಅಂತ. ಎನ್ನ ಅರಿಯ ಅಂದರೆ ಮಕ್ಕಳೇ ಪ್ರಿಯ ಅಂತ, ಪ್ರೀತಿಯಿಂದ ಪ್ರಿಯ ಅಂತ ಕರೀತಾ ಇದ್ದಾರೆ. ಪ್ರೀತಿಯಿಂದ ಅರಿಯ ಅಂದರೆ ಪ್ರಿಯ, ಎನ್ನ ಪ್ರಿಯ, ನಿಮಗೆ ಅದು ಎನ್ನ ಪ್ರಿಯ,
ಅದಾವುದು ಮಂತ್ರ ಇನ್ನುಳಿಸಿರ ಅಂದರೆ ಅದ್ಯಾವುದು ಮಂತ್ರ ಅಂತೇಳಿ ನನಗೆ ಉಸಿರ ಅಂದರೆ ಹೇಳು ಅಂತ. ಉಸಿರು ಅಂದರೆ ಮಕ್ಕಳೇ ಮಾತಾಡೋದು ಉಸಿರು ಅಂತೀವಲ್ಲ, ಹಾಗಾಗಿ ಇಲ್ಲಿ ಉಸಿರ ಅಂದರೆ ಹೇಳು ಅಂತ ಅರ್ಥ. ಹಾಗಾಗಿ ಯಾವುದು ಮಂತ್ರ ಅಂತ ನನ್ನ ಹತ್ತಿರ ಹೇಳು ಅಂತ ಕೇಳಿದ್ರು. ಉಸಿರ ಅಂದರೆ ಹೇಳು ಅಂತ. ಉಸಿರ ಹೇಳು, ಯಾವುದು ಮಂತ್ರ ಅಂತ ನನ್ನ ಹತ್ತಿರ ಹೇಳು ಅಂತ. ಅದಕ್ಕೆ ಮುದ್ದಣ್ಣ ಹೇಳಿದ, ಎಲೆ ಪೆಣ್ಣೆ ನೀನು ಯಾರೊಳು ಎಂದೆಂದಿಗೂ ಉಸಿರಲ್ಬಾರದು ಜೋಕೆ ಅಂತ. ಅಂದರೆ ಆಯಿತು ಹೇಳು ಅಂತ ಹೇಳ್ತೀನಿ ಆ ಮಂತ್ರವನ್ನು. ಎಲೆ ಪೆಣ್ಣೆ ಪಕಾರಕ್ಕೆ ಹಾಕಾರ, ಎಲೆ ಎಣ್ಣೆ. ಓ, ಎಷ್ಟು ಕುತೂಹಲದಿಂದ ಕೇಳ್ತಾ ಇದೆಯಲ್ಲ. ಎಲೆ ಎಣ್ಣೆ, ನೀನು ಯಾರ ಜೊತೆಗೂ ಎಂದೆಂದಿಗೂ ಈ ಮಂತ್ರವನ್ನು ಹೇಳಬಾರ್ದು, ಉಸಿರಲ್ಬಾರ್ದು ಅಂದರೆ ಹೇಳಬಾರ್ದು. ಜೋಕೆ ಅಂದರೆ ಎಚ್ಚರ ಇರಲಿ. ನಾನು ನಿನಗೆ ಈ ಮಂತ್ರ ಹೇಳ್ತೀನಿ, ಆದರೆ ನೀನು ಯಾವತ್ತೂ ಯಾರ ಜೊತೆಗೂ ಈ ಮಂತ್ರವನ್ನು ಹೇಳಬಾರ್ದು, ಎಚ್ಚರ ಇರಲಿ ಅಂತ. ಅದಕ್ಕೆ ಮನೋರಮೆ ಅಂದ್ಲು, ಎಂದೂ ಉಸಿರದಾಡೆ ಅಂದ್ಲು. ಹೌದ್ರಿ, ಇಲ್ಲ, ಯಾವತ್ತೂ ಕೂಡ ಎಂದೆಂದಿಗೂ ಯಾವತ್ತೂ ಕೂಡ ನಾನು ಹೇಳೋದಿಲ್ಲ, ಯಾರ ಜೊತೆಗೂ ಇದನ್ನು ನಾನು ಹೇಳೋದಿಲ್ಲ ಅಂತ. ಅದಕ್ಕೆ ಮುದ್ದಣ್ಣ ಹೇಳ್ತಾನೆ, ಅಂತಾದೊಳು ಹಿಂತಿದು ಕೇಳು. ಹಾಗಾದರೆ ಈ ಥರ ಇದೆ ಈ ಮಂತ್ರ, ಕೇಳು ಅಂದು ಕೇಳು ಅಂತ ಹೇಳಿ ಬಾ ವಾ ಅಂತ. ಬಾ ವಾ ಅಂದು ಪೆರರೋಳ್ ಆಡೆನೆಂಬ ನಂಬುಗೈಯಂ ಹೊಯ್ ಅಂತ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅಕ್ಷರಗಳನ್ನು ಪೆರರೋಳ್ ಆಡೆನೆಂಬ ಅಂದರೆ ಬೇರೆಯವ್ರ ಜೊತೆಗೆ ಹೇಳಲ್ಲ ಅಂತೇಳಿ ನಂಬುಗೈಯಂ ಹೊಯ್ ಅಂತ. ನನಗೆ ನಂಬಿಕೆ ಬರುವ ಹಾಗೆ ಭಾಷೆ ಕೊಡು. ಹೊಯ್ ಅಂದರೆ ಮಕ್ಕಳೇ ಕೊಡು ಅಂತ. ಅಂದರೆ ನನಗೆ ನಂಬಿಕೆ ಇಡು, ನನಗೆ ನಂಬಿಕೆ ಬರುವ ಹಾಗೆ ನೀನು ಮಾತು ಕೊಡು, ಭಾಷೆ ಕೊಡು ನನಗೆ. ನೀನು ಬೇರೆ ಯಾರ ಜೊತೆಗೂ ಹೇಳಲ್ಲ ಅಂತ ನನಗೆ ಭಾಷೆ ಕೊಡು, ಮಾತು ಕೊಡು. ಪೈ ಅಂದರೆ ಕೊಡು ಅಂತ. ಪೈ ಪೈ ಅಂದರೆ ನಂಬುಗೆ, ಅಂದರೆ ನನಗೆ ನಂಬಿಕೆ ಬರೋ ರೀತಿಯಲ್ಲಿ ನೀನು ಭಾಷೆಯನ್ನು ಕೊಡು, ನನಗೆ ಮಾತನ್ನು ಕೊಡು ಅಂತ ಮುದ್ದಣ್ಣ ಮತ್ತೆ ಅರ್ಧಕ್ಕೆ ನಿಲ್ಲಿಸಿ ಮಂತ್ರವನ್ನು ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ಹೇಳ್ದ ಆಕೆ ಹೆಂಡತಿಗೆ. ಅದಕ್ಕೆ ಮನೋರಮೆ ಎಂದು ಇದೆ ಪಿಡಿ ನಂಬುಗೆಯಂ ನಿನ್ನಾಣೆ ಕುಲದೈವದಾಣೆ ಎಂದು ಪೆರವರೊಳ್ ಒರೆಯಂ ಅಂತ. ಆಯಿತು, ಹಿಡಿ ನಂಬುಗೆಯಂ ತಗೊಳ್ಳಿ, ಮಾತು ಕೊಡ್ತಿದ್ದೀನಿ, ನಿಮ್ಮ ಕೈ ಹಿಡೀರಿ. ನಿಮ್ಮಾಣೆಗೂ ನಮ್ಮ ಕುಲದೈವದಾಣೆಗೂ ಎಂದಿಗೂ ಕೂಡ ಪೆರವರೋಳ್ ಒರೆಯಂ. ನೋಡಿ, ಹಿಡೀರಿ, ನಾನು ಮಾತು ಕೊಡ್ತಾ ಇದ್ದೀನಿ. ಎಂದೆಂದಿಗೂ ಕೂಡ ನಾನು ನಿಮ್ಮಾಣೆಗೂ ಕೂಡ ನಮ್ಮ ಕುಲ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಬೇರೆಯವರ ಹತ್ತಿರ, ಪೆರವರ ಅಂದರೆ ಬೇರೆಯವರ ಹತ್ತಿರ, ಒರೆಯಂ ಅಂದರೆ ಹೇಳಲ್ಲ. ನಾನು ಯಾವತ್ತೂ ಈ ಮಂತ್ರವನ್ನು ಬೇರೆಯವರ ಹತ್ತಿರ ಹೇಳಲ್ಲ. ನಂಬಿಕೆ ಕೊಡ್ತಾ ಇದ್ದೀನಿ, ಮಾತು ಕೊಡ್ತಾ ಇದ್ದೀನಿ, ಹಿಡೀರಿ ಅಂತ ಮುದ್ದಣ್ಣನ ಕೈ ಮೇಲೆ ಕೈ ಇಟ್ಟು ಭಾಷೆಯನ್ನು ಕೊಟ್ಟರು, ಮಾತು ಕೊಟ್ಟರು. ಆಗ ಮುದ್ದಣ್ಣ ಹಾಂ ಸರಿ ಆಯಿತು, ಈಗ ಹೇಳ್ತೀನಿ. ಭವತಿ ಬಿ ಅಂದು ಮತ್ತೆ ನಿಲ್ಲಿಸಿ, ನೀನೆಂತೂ ಮರವೆಯೋಳ್ ಪೆರರೊಡನ್ ಕುಸಿರ್ದು ಗುಟ್ಟಂ ಬಿಟ್ಟೋಡೆ ಎಮ್ಮನ್ನರ್ ಬಾಳು ಬಾಳಿಕ್ಕುಂ ಅಂದ. ಅಂದರೆ ಮತ್ತೆ ಮುದ್ದಣ್ಣ ಭವತಿ ಅಂದು ಬಿ ಅಂದು ಮತ್ತೆ ನಿಲ್ಲಿಸ್ಬಿಟ್ಟು, ನೀನು ಎಂತೂ ಮರವೆಯೋಳು, ನೀನು ಯಾವತ್ತಾದರೂ ಮರವೆಯೋಳು ಮರ್ತು ಬಿಟ್ಟು ಪೆರರೊಡನ್ ಕುಸಿರ್ದು ಗುಟ್ಟಂ ಬಿಟ್ಟೋಡೆ, ನೀನು ಮರ್ತು ಬೇರೆಯವರ ಜೊತೆಗೆ ಹೇಳಿ ಈ ಗುಟ್ಟನ್ನು, ಈ ರಹಸ್ಯ, ಗುಟ್ಟು ಅಂದರೆ ಮಕ್ಕಳೇ ಈ ರಹಸ್ಯವನ್ನು ಬಿಟ್ಟೋಡೆ, ನೀನೀಗ ರಹಸ್ಯವನ್ನು ಹೇಳ್ದೆ ಅಂತ ಇಟ್ಕೋ, ಹೇಳ್ಬಿಟ್ರೆ ಎಮ್ಮನ್ನ ಬಾಳು, ನಮ್ಮಂಥವರ ಬಾಳು ಜೀವನ ಇದೆಯಲ್ಲ ಪಾಳಿಕ್ಕು ಅಂದರೆ ಹಾಳಾಗಿ ಹೋಗುತ್ತೆ. ಪಾಳಿಕ್ಕು ಅಂದರೆ ಹಾಳಾಗುವುದು, ಪಾಳಿಕ್ಕು ನಮ್ಮಂಥವರ ಬಾಳು, ಪಾಳಿಕ್ಕು ಅಂದರೆ ಹಾಳಾಗುವುದು. ನೀನು ಎಲ್ಲಾದರೂ ಒಂದು ದಿನ
ಹೇಳಿದೆ ಅಂದರೆ, ಈ ರಹಸ್ಯವನ್ನು ಹೇಳಿದೆ ಅಂದರೆ, ಈ ಗುಟ್ಟನ್ನು ಬಿಟ್ಕೊಟ್ಬಿಟ್ರೆ ನಮ್ಮಂಥ ಕವಿಗಳ ಬಾಳು ಜೀವನ ಹಾಳಾಗಿ ಹೋಗುತ್ತೆ ಅಂತ ಮುದ್ದಣ್ಣ ಹೇಳಿದ. ಅದಕ್ಕೆ ಮನೋರಮೆಗೆ ಸಿಟ್ಟು ಬಂತು. ಇಷ್ಟೆಲ್ಲ ಮಾತು ಕೊಟ್ಟು ಭಾಷೆ ಕೊಟ್ಟರು ಹೇಳಲ್ಲ ಅಂದ್ರೂ ಇಷ್ಟೊಂದು ಕಾಡಿಸ್ತಾ ಇದ್ದಾರಲ್ಲ ಮುದ್ದಣ್ಣ, ತನ್ನ ಪತಿ ಇಷ್ಟೊಂದು ಕಾಡಿಸ್ತಾ ಇರೋದಕ್ಕೆ ಆಕೆಗೆ ಸಿಟ್ಟು ಬಂತು. ಆನೆ ಮೋಡೆ ತನ್ನಾಣೆ ಕಣ್ಣಾಣೆ ಕೇಳುವೆ ಅಂತ. ಅದಕ್ಕೆ ಅವ್ರು ಸಿಟ್ಟು ಬಂದು ಆ ಮುನಿಸಿನಿಂದ ಹೇಳ್ತಾ ಇದ್ದಾಳೆ, ಆನೆ ಮೋಡೆ ಅಂದರೆ ಮಕ್ಕಳೇ ದಡ್ಡಿನ, ನಾನೇನು ಮೂಡಿನ, ದಡ್ಡಿನ, ಮೋಡೆ ಅಂದರೆ ದಡ್ಡಿನ ಅಂತ ಕೇಳಿದ್ರು. ನಾನೇ ಮೋಡೆ, ನಾನೇನು ದಡ್ಡಿಯೇ, ನಾನೇನು ಮೂಡಿನ ಅಥವಾ ದಡ್ಡಿನ? ಹೋಗ್ರಿ, ತನ್ನಾಣೆ ಕಣ್ಣಾಣೆ ಕೇಳುವೆ. ಅಲ್ಲ, ನನ್ನಾಣೆಗೂ ಕಣ್ಣಾಣೆಗೂ ನಾನು ಹೇಳಲ್ಲ ಅಂದಿದ್ದೀನಿ, ಮತ್ತು ನೀವು ಹಾಗೆ ಕೇಳ್ತಿದ್ದೀರಲ್ಲ, ನಾನೇನು ದಡ್ಡಿನ? ಹೋಗ್ರಿ ಅಂತ ಅಂದು ಮನೋರಮ. ಅದಕ್ಕೆ ಆನೇನು ಅಂದರೆ ನಾನೇನು, ಆನೇನು ಅಂದರೆ ನಾನೇನು ಅಂತ. ಇವನ್ನೆಲ್ಲ ಪದಗಳ ಅರ್ಥವನ್ನು ನೀವು ನೀಟಾಗಿ ತಿಳ್ಕೊಬೇಕು. ನಾನೇನು, ಮೋಡೆ ದಡ್ಡಿನ, ನಾನೇನು ಮೂಡಿನ ದಡ್ಡಿನ. ಅದಕ್ಕೆ ಮುದ್ದಣ್ಣ ಎಕ್ಕಟ್ಟಿಯೋಳು ಅಂದರೆ ಹಾಸ್ಯದಿಂದ, ಹೆಕ್ಕಟ್ಟಿಯೋಳು ಅಂದರೆ ಹಾಸ್ಯದಿಂದ, ಭವತಿ ಭಿಕ್ಷಾಂ ದೇಹಿ ಎಂಬುದಿದುವೇ ಕಬ್ಬಿಗರಿಗೆ ಸಿದ್ಧಿಸಿದ ಪೆರ್ಮೆಯ ಸಪ್ತಾಕ್ಷರಿ ಮಂತ್ರಂ ಆರೊಳಂ ಉಸಿರದಿರ್ ಅಂತ. ಮುದ್ದಣ್ಣ ಏನೋ ಹೇಳ್ತಿದ್ದಾನೆ ಅಂತ ಕುತೂಹಲದಿಂದ ಕೇಳ್ತಾ ಇದ್ದಾಳೆ. ಮುದ್ದಣ್ಣ ಹಾಸ್ಯದಿಂದ ಹೇಳಿದ, ಭವತಿ ಭಿಕ್ಷಾಂ ದೇಹಿ. ನೋಡಿ ಮಕ್ಕಳು, ಭವತಿ ಭಿಕ್ಷಾಂ ದೇಹಿ, ಈ ಮಂತ್ರವನ್ನ ಹೇಳಿ ಎಂಬುದಿದುವೇ ಕಬ್ಬಿಗರಿಗೆ. ನೋಡು, ಈ ಭವತಿ ಭಿಕ್ಷಾಂ ದೇಹಿ ಎಂಬ ಇದುವೇ ನಮ್ಮಂತಹ ಕವಿಗಳಿಗೆ ಸಿದ್ಧಿಸಿದಂತಹ ಪೆರ್ಮೆಯ, ಪೆರ್ಮೆ ಅಂದರೆ ಹೆಮ್ಮೆಯ ಅಂತ, ಪೆರ್ಮೆ ಅಂದರೆ ಹೆಮ್ಮೆಯ, ನಮ್ಮಂತಹ ಕವಿಗಳಿಗೆ ಸಿದ್ಧಿಸಿದ ಹೆಮ್ಮೆಯ ಸಪ್ತಾಕ್ಷರಿ, ಸಿದ್ಧಿಸಿದಂತಹ ಹೆಮ್ಮೆಯ ಸಪ್ತಾಕ್ಷರಿ ಮಂತ್ರ. ಅಂದರೆ ಸಪ್ತಾಕ್ಷರಿ ಇದೆ ನೋಡಿ, 7 ಅಕ್ಷರದ, ಸಪ್ತ ಅಂದರೆ 7 ಅಕ್ಷರದ ಮಂತ್ರ. ಇಲ್ಲಿ ನೋಡಿ 1 2 3 4 5 6 7. ಭವತಿ ಭಿಕ್ಷಾಂ ದೇಹಿ ಅನ್ನೋದನ್ನು ಹೇಳಿಸ್ಕೊಳ್ಳಿ ಅಕ್ಷರಗಳನ್ನು. ಇದೇ ಸಪ್ತ 7 ಅಕ್ಷರದ ಒಂದು ಮಂತ್ರ. ಇದನ್ನೇ ನಮ್ಮ ಕವಿಗಳಿಗೆ ಸಿದ್ಧಿಸಿರುವ ಹೆಮ್ಮೆಯ ಮಂತ್ರ ಆರೊಳ ಉಸಿರದಿರು. ಅಂದರೆ ಯಾರ ಜೊತೆಗೂ ನೀನು ಇದನ್ನು ಉಸಿರದಿರು ಅಂದರೆ ಹೇಳಬೇಡ, ಇದೇ ರಹಸ್ಯ, ಇದೇ ಮಂತ್ರ ಹೇಳಬೇಡ ಅಂತ ಹಾಸ್ಯದಿಂದ ಹೇಳ್ದ. ಇದು ಎಲ್ಲರಿಗೂ ಗೊತ್ತಿದೆ ಅಲ್ವ ಮಕ್ಕಳೇ? ಈ ಮಂತ್ರವನ್ನು ಕೇಳಿದ್ರಲ್ವಾ? ಅಂದರೆ ಇಲ್ಲಿ ಭಿಕ್ಷೆ ಬಿಡೋದಕ್ಕೋಸ್ಕರ ಜೋಳಿಗೆಯನ್ನು ಹಾಕ್ಕೊಂಡು ಭವತಿ ಭಿಕ್ಷಾಂ ದೇಹಿ ಅಂತ ಮನೆ ಮುಂದೆ ಭಿಕ್ಷೆ ಬಿಡ್ದಲ್ವಾ? ಅಂದರೆ ಇದಕ್ಕೆ ಒಂದು ಪುರಾಣದ ಒಂದು ಕಾಲದಲ್ಲಿ ಪುರಾಣದ ಒಂದು ಕಥೆನೂ ಇದೆ ಮಕ್ಕಳೇ. ಅಂದರೆ ಶಿವ ತನ್ನ ಒಂದು ಸಮಯಕ್ಕೋಸ್ಕರ, ಅಂದರೆ ಪಾರ್ವತಿಯ ಒಂದು ಆಸೆ ಈಡೇರಿಸೋಕ್ಕೋಸ್ಕರ ಶಿವ ಜೋಳಿಗೆಯನ್ನು ಹಾಕ್ಕೊಂಡು ಭಿಕ್ಷೆಯನ್ನು ಬೇಡುವಂಥ ಒಂದು ಸ್ಥಿತಿ, ಭಿಕ್ಷೆಯನ್ನು ಬೇಡ್ತಾನೆ. ಹಾಗಾಗಿನೇ ಆತ ಹೇಳಿದಂಥ ಒಂದು ಈ ಮಾತು ಭವತಿ ಭಿಕ್ಷಾಂ ದೇಹಿ. ಅಂದರೆ ಭಿಕ್ಷುಕರು ಇದನ್ನು ಈ ಒಂದು ಹೆಸರಿನಿಂದ ಕರೆಯುವಂಥದ್ದು. ಈಗ ತಪಸ್ವಿಗಳು, ಮುನಿಗಳು ಬಹಳಷ್ಟು ಇವರು ಮನೆ ಹತ್ತಿರ ಬೇಡದಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ವಾಕ್ಯವನ್ನು ಹೇಳುವಂಥದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ, ಗೊತ್ತಿದೆ ಅಲ್ವಾ? ಹಾಗಾಗಿ ಭಿಕ್ಷೆಯನ್ನು ಊಟಕ್ಕೆ ಅಥವಾ ನಿಮ್ಮ ಹತ್ತಿರ ಇರುವಂಥ ಭಿಕ್ಷೆಯನ್ನು ನಮಗೆ ನೀಡಿ ಅಂತ ಹೇಳಿ ಕೇಳುವಂಥ ಒಂದು ಮಾತು. ಹಾಗಾಗಿ ಇದೇ ಸಪ್ತಾಕ್ಷರಿ ಮಂತ್ರ ನಮಗೆ ಸಿದ್ಧಿಸಿರುವಂಥದ್ದು ಅಂತ ಹಾಸ್ಯದಿಂದ. ಇದನ್ನು ನೀನು ಯಾರ ಹತ್ರನೂ ಹೇಳ್ಬೇಡ ಅಂದ. ಅದಕ್ಕೆ ಮನೋರಮೆ ಅರೆಂಡಿಸಿ, ಅಂದರೆ ಮುನಿಸು ಮಾಡಿಕೊಂಡು, ಸಿಟ್ಟು ಮಾಡಿಕೊಂಡು, ಕೋಪಿಸ್ಕೊಂಡು, ಮಾಣೆಲೆ ರಮಣ ನಿನ್ನ ನುಡಿಯಂ ಸಹಜಂ ನಿಗ್ಗುವಮೆಂದೇ ಬಗೆದೆ, ಈ ತೆರನ ಮಾಟದ ಕವಡು ನುಡಿಯ ಕೊಂಕೆಂಬುದನ್ ಅರಿಯದಾದೆ, ನೀನ್ ಕಬ್ಬಿಗನು ಸಬ್ಬವಕಾರನು ನಿನ್ನೀ ಕಬ್ಬದ ಸೊಗಸ ಎಮ್ಮನ್ನರಪ್ಪ ಜಾಣಿಲಿ ವೆಣ್ಗಳೇ ಕೊಂಡಾಡುವರಲ್ಲದೆ
ಬಲ್ಲ ಏನು ಒಲ್ವರೆ ಅಲ್ಲ. ಅಂದರೆ ಕೋಪದಿಂದ ಹೇಳ್ತದೆ, ಪೋ ಮಾಡಲ್ಲ ಬೇಡ, ಹೋಗಿ ಬಿಡ್ರಿ ಅಂದ್ಲು. ಹೋಗಿ ಬಿಡ್ರಿ, ಏನು ಮಂತ್ರ ಅಂತ ಹೇಳ್ತಿದ್ದೀರಿ ನೀವು, ಇದನ್ನೇ ಹೇಳ್ತಾ ಇದ್ದೀರಾ, ಬಿಡು ಅಂದ್ಲು. ನಿನ್ನ ನುಡಿಯಂ, ನಾನು ನಿಮ್ಮ ಮಾತನ್ನ, ನಿನ್ನ ನುಡಿ, ನುಡಿ ಅಂದರೆ ಮಾತನ್ನ, ನೀವು ಹೇಳ್ತಿದ್ರಲ್ಲ ಆ ಮಂತ್ರವನ್ನ, ನಿಮ್ಮ ಮಾತನ್ನ ಸಾಜಂ, ಸಾಜ ಅಂದರೆ ನಿಜ ಅಂತ, ಸಾಜಂ, ಸಾಜಂ ಅಂದರೆ ನಿಜ ಅಂತ, ನಿಕ್ಕುವ ಅಂದರೆ ನಿಶ್ಚಯ, ನಿಕ್ಕುವ, ಸಾಜಂ ನಿಕ್ಕುವ ಮೇಲೆ ಬಗೆದೇನಂದ್ರೆ ನಿಶ್ಚಯ, ಖಂಡಿತ, ನಿಕ್ಕುವ ಅಂದರೆ ನಿಶ್ಚಯ, ಖಂಡಿತ ಅಂತಲೇ ನಾನು ಅಂದ್ಕೊಂಡೆ, ಬಗೆದನ್ನಂತ ಅಂದ್ಕೊಂಡೆ. ಆದರೆ ತೆರನ ಮಾಟದ ಅಂದರೆ ಅವಕಾಶವನ್ನು ಉಪಯೋಗಿಸ್ಕೊಂಡು, ತೆರ ಅಂದರೆ ಅವಕಾಶ ಅಂತ, ತೆರ, ತೆರ ಅಂದರೆ ಅವಕಾಶ. ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ನೀನು ಮಾಟದ ಕವಡು ನುಡಿಯ ಅವಕಾಶಕ್ಕೆ ತಕ್ಕಂತೆ ನೀನು ಈ ಥರದ ಒಂದು ಮಾಟದ ಕವಡು ನುಡಿ ಅಂದರೆ ಕಪಟ ನುಡಿ, ಮೋಸದ ನುಡಿ. ಕವಡು ಅಂದರೆ ಮಕ್ಕಳೇ ಕಪಟ, ಮೋಸ, ಕಪಟ, ಮೋಸ. ನನ್ನನ್ನು ನಂಬಿಸಿ ಉಪಯೋಗಿಸ್ಕೊಂಡು ನೀನು ಈ ರೀತಿ ಮೋಸದ ಮಾತಿನ ಕೊಂಕು ಎಂಬುದನ್ನು ನಾನು ಅರಿಯದಾದೆ ಅಂದರೆ ಬಿಟ್ಟರೆ ತಿಳಿಯದಾದೆ. ನೀನೇನು ಕವಿಗಳೋ, ನೀನೇನು ಕವಿಗಳು ಇಲ್ಲ ಸಂಭವಕಾರ ಅಂದರೆ ಹಾಸ್ಯಕಾರನು ಅಂತ, ಕಾರನು ಅಂದರೆ ನೀನೇನು ಹಾಸ್ಯಕಾರನು, ನೀನೇನು ಕವಿಗಳು ಅಥವಾ ಸಂಭವಕಾರನು, ನೀನೇನು ಕವಿಯೋ ಅಥವಾ ಹಾಸ್ಯಕಾರನು. ನಿಮ್ಮಿ ಕಬ್ಬದ ಸೊಗಸನ್ನು, ನಿಮ್ಮಿ ಕಾವ್ಯದ ಸೊಗಸನ್ನ, ಕಾವ್ಯದಲ್ಲಿ ಈ ರೀತಿ ಸೊಗಸು ಮಾಡಿ ಹೇಳ್ತಿರಲ್ಲ, ಇಂಥ ಸೊಗಸನ್ನ ಎಮ್ಮನ್ನರಪ್ಪ, ನಮ್ಮಂತಹ ಜಾಣಿಗೆ ಹೆಣ್ಣುಗಳು, ದಡ್ಡ ಹೆಣ್ಣು ಮಕ್ಕಳು ಕೊಂಡಾಡುವರು. ನಿಮ್ಮನ್ನು ಹೊಗಳಬಹುದು, ದಡ್ಡ ಹೆಣ್ಣು ಮಕ್ಕಳು ಮಾತ್ರ ನಿಮ್ಮಂತಹ ಕಾವ್ಯವನ್ನ ಸೊಗಸನ್ನ ನೋಡಿ ಹೊಗಳಬಹುದೇ ಹೊರತು ಬಲ್ಲರೆ ಒಲ್ವರೆ, ತಿಳಿದಂಥವರು ಬಲ್ಲವರು ಏನು ಒಲ್ವರೆ ಅಂದರೆ ಮೆಚ್ಚುವರೆ, ಒಲ್ವರೆ ಅಂದರೆ ಮೆಚ್ಚುವರೆ, ಒಲ್ವರೆ ಅಂದರೆ ಮೆಚ್ಚುವರೆ, ಮೆಚ್ಚುವರೆ. ನಿಮ್ಮಂತಹ ನಮ್ಮಂತಹ ದಡ್ಡ ಹೆಣ್ಣು ಮಕ್ಕಳು, ತಿಳಿದೇ ಇಲ್ದಿರೋ ಹೆಣ್ಣು ಮಕ್ಕಳು ನಿಮ್ಮಂತಹ ಒಂದು ಕಾವ್ಯದ ಸೊಗಸನ್ನ ಕೊಂಡಾಡ್ತಾರೆ ಅಷ್ಟೇ. ಆದರೆ ತಿಳಿದಂಥವ್ರು, ಗೊತ್ತಿರೋವಂಥವ್ರು ನಿಮ್ಮ ಇದನ್ನ ಅವರು ಮೆಚ್ಚೋಲ್ಲ ಅಂತ ಅಂದರು. ಅದಕ್ಕೆ ಮುದ್ದಣ್ಣ ಅಂದ, ಸಾಲ್ವು ಪರಿಹಾಸಂ ಸಾಲ್ವು ಹೀ ಪರಿಹಾಸಂ ಮುಂಗತೆಯಂ ಕೇ ಅಂತ. ಸಾಕು, ಸಾಲ್ವು ಅಂದರೆ ಸಾಕು, ಸಾಲ್ವು ಅಂದರೆ ಸಾಕು. ಈ ಪರಿಹಾಸ, ಪರಿಹಾಸ ಅಂದರೆ ಚೇಷ್ಟೆ ಅಂತ, ಪರಿಹಾಸ, ಪರಿಹಾಸ ಅಂದರೆ ಚೇಷ್ಟೆ. ಸಾಕು, ನೀವು ಇಷ್ಟ ತನಕ ಮಾಡಿದಂತಹ ಮುದ್ದಣ್ಣ ಅಂತ ಸಾಕು, ಇಷ್ಟ ತನಕ ನಾವಿಬ್ಬರು ಹಾಸ್ಯವನ್ನು ಮಾಡ್ಕೊಂಡ್ವಿ, ಚೇಷ್ಟೆ ಮಾಡಿದ್ವಲ್ಲ, ಇದು ಇಷ್ಟಕ್ಕೆ ಸಾಕು, ಸಾಕು ಈ ಚೇಷ್ಟೆ. ಮುಂಗತೆ ಅಂತ ಹೇಳಿ ಮುಂದಿನ ಕತೆ, ಮುಂಗತೆ ಅಂದರೆ ಮುಂದಿನ ಕತೆ. ನಾನು ಅಶ್ವಮೇಧ ಯಾಗದ ಕಥೆಯನ್ನು ಹೇಳ್ತಾ ಇದ್ದಲ್ಲ, ಯಜ್ಞದ ಕುದುರೆ ಅರಣ್ಯಕಮುನಿ ಆಶ್ರಮಕ್ಕೆ ಬಂತು, ಅದನ್ನು ಅತಿಥಿಗಳು ಅರಣ್ಯಕಮುನಿಯವರನ್ನೆಲ್ಲ ಸ್ವಾಗತಿಸಿ ಆತಿಥ್ಯ ಮಾಡಿದ ಅನ್ನೋದನ್ನು ಕತೆ ಹೇಳ್ತಿದ್ದಲ್ಲ, ನಾನು ಮುಂದಿನ ಕಥೆಯನ್ನು ಹೇಳ್ತೀನಿ ಕೇಳು. ಇದು ಈ ಒಂದು ಚೇಷ್ಟೆ ಪರಿಹಾಸ ಇಷ್ಟಕ್ಕೆ ಸಾಕು ಅಂತ ಹೇಳಿ ಮುದ್ದಣ್ಣ ಮನೋರಮೆಗೆ ಹೇಳ್ದ. ಇಷ್ಟು ಮಕ್ಕಳೇ ಈ ಒಂದು ಪಾಠದ ಒಂದು ಸಾರಾಂಶ ಗೊತ್ತಾಯ್ತಲ್ಲ. ನಾವು ಇವತ್ತಿನ ಅವಧಿಯಲ್ಲಿ ಮುದ್ದಣ್ಣನ ಕಥೆಯನ್ನು ಕೇಳ್ತಿದ್ದಂತಹ ಮನೋರಮೆಗೆ ಬಂದಂತಹ ಸಂದೇಹ ಯಾವುದು ಅನ್ನುವಂಥದ್ದು, ಹಾಗೆ ಮನೋರಮೆ ಸಂದೇಹವನ್ನು ಮುದ್ದಣ್ಣ ಹೇಗೆ ಪರಿಹರಿಸಿದ ಅನ್ನುವಂಥದ್ದನ್ನು ನಾವು ಇಷ್ಟನ್ನು ಇವತ್ತಿನ ಅವಧಿಯಲ್ಲಿ ತಿಳ್ಕೊಂಡ್ವಿ ಮಕ್ಕಳೇ. ಈಗ ನಿಮಗೆ ಗೃಹಪಾಠಕ್ಕೆ ಒಂದು ವಾಕ್ಯದ 5 ಪ್ರಶ್ನೆಗಳಿದ್ದಾವೆ. ಒಂದು ವಾಕ್ಯದ 5 ಪ್ರಶ್ನೆಗಳಿಗೂ ಗೃಹಪಾಠಕ್ಕೆ ಉತ್ತರಗಳನ್ನು ಬರೀಬೇಕು. ಹಾಗೆ ಮುಂದುವರೆದು ಈ ಪಾಠ ಸಂಪೂರ್ಣಗೊಂಡಿರೋದ್ರಿಂದ ಈ ಪಾಠದ ಒಂದು ನೋಟ್ಸನ್ನು ಬರೀಬೇಕು ಮಕ್ಕಳೇ. ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರ, ಎಲ್ಲದಕ್ಕೂ ಉತ್ತರ ಇಲ್ಲಿದೆ ಗದ್ಯದಲ್ಲಿ. 2-3 ವಾಕ್ಯದ್ದು, ಹಾಗೆ 5-6 ವಾಕ್ಯಕ್ಕೆ 8-10 ವಾಕ್ಯದ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯುವಂಥದ್ದು.
ಆಯ್ಕೆ, ಸಂದರ್ಭ, ಸ್ವಾರಸ್ಯ, ಹಾಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕಿರುವ ಸಂಬಂಧ ಅದಕ್ಕೂ ಬರೀಬೇಕು ಮಕ್ಕಳೇ. ಇಲ್ಲಿ ಮೃಷ್ಟಾನ್ನ, ಸವರ್ಣ ದೀರ್ಘ ಸಂಧಿ, ಒಡನಿದ್ದು ಅನ್ನುವಂಥ ಲೋಪಸಂಧಿ, ಕಾವ್ಯ, ಕಬ್ಬ, ಆಶ್ಚರ್ಯ, ಅಚ್ಚರಿ, ತತ್ಸಮ ತದ್ಭವಪದ, ಮನ್ನಿಸಿ ಅಂದರೆ ಗೌರವಿಸಿ, ಭಾವನ್ನ ಅಂದರೆ ಶ್ರೀಗಂಧ, ಕುವೆಂಪು ಕುಪ್ಪಳ್ಳಿಯಲ್ಲಿ ಜನಿಸಿದ್ರು, ಮುದ್ದಣ್ಣ ನಂದಳಿಕೆಯಲ್ಲಿ ಜನಿಸಿದ್ರು. ಇದು ಇಷ್ಟು. ಇನ್ನು ಭಾಷಾ ಚಟುವಟಿಕೆ ಇದೆ. ಇಷ್ಟನ್ನು ಕೂಡ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಈ ನೋಟ್ಸನ್ನು ಬರೀಬೇಕು ಅಂದರೆ ಈ ಪಾಠ ಪೂರ್ಣಗೊಂಡಿದೆ. ಗೊತ್ತಾಯ್ತಲ್ಲ? ಬರೆದು ನಾವು ಬಂದಾಗ ತೋರಿಸ್ಬೇಕು ಇದನ್ನು. ಇಷ್ಟು ಇವತ್ತಿನ ಅವಧಿಗೆ ಸಾಕು. ಇನ್ನು ಮುಂದಿನ ಒಂದು ಪಾಠವನ್ನು ನಾವು ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ.